हरि ओम। नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः। सकलवचन चेतो देवता भारती सा मम वचसे निधत्तां सन्निधिं मानसे। अस्मद्गुरु समारंभा टीका कृत्पाद मध्यगाम श्रीमदाचार्य पर्यन्तां वंदे गुरु परंपरा। विद्यायां विबुधाचार्यं वेद ज्ञानाब्धिचंदिरं दुर्मतध्वांत मार्तांडं सत्य ध्यान मुनिं भजे। पंचाशद्वर्षपर्यन्तं सततं राम पूजकः श्री सत्य प्रमोद गुरुराज भासतां नो हृदं। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो तदंघ्रियुगलं हित्वा नमे सद्गति। यैरहं शुकवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्त्वज्ञानार्थ सिद्धे। श्री गुरुभ्यो नमः। स्वस्तस्तु। हरि ओम हरि ओम हरि ओम। स्वस्तिस्तु असेड सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधनीभूते। अद्य आदित्य पुराणोक्त वेंकटेश महात्म्य कथा प्रारंभे सति किंचित पूर्व कथानुवादः। हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा
ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದೇವಶರ್ಮ ಪರಮಾತ್ಮನ ಎದುರಿಗೆ ಪ್ರಾರ್ಥನೆ ಮಾಡ್ತಾ, ನಿನ್ನ ಹೊರತು ನನ್ನ ಗತಿಯಿಲ್ಲ ಪರಮಾತ್ಮ. ನಿನ್ನ ಅನುಗ್ರಹ ನನ್ನ ಮೇಲೆ ಯಾವಾಗಲೂ ಆಗಬೇಕು ಅಂತ ತಿಳ್ಕೊಂಡಂತೇಳಿ ಪುನಃ ಕೇಳ್ಕೊಳ್ತಾ ಇದ್ದ. ಹೇಳ್ತಾನೆ ಪರಮಾತ್ಮನ, ಪಿತಾ ಮಾತಾ ಗುರುರ್ ಭ್ರಾತ. ಪರಮಾತ್ಮ ನೀನೇ ತಾಯಿ, ನೀನೇ ತಂದೆ, ನೀನೇ ನನ್ನ ಮಿತ್ರ, ನೀನೇ ನನ್ನ ಬಂಧು, ನೀನೇ ನನ್ನ ವಿದ್ಯೆ. ನಿನ್ನ ಹೊರತು ನಿನ್ನ ಸೇವೆ ಹೊರತು ಬೇರೆ ಸತ್ಕರ್ಮ ನನಗಿಲ್ಲ. ನೀನೇ ನನ್ನ ಸಂಪತ್ತು. ಅದಿಯಲ್ಲಿ ಬದಿಯಲ್ಲಿ ಎದುರಿನಲ್ಲಿ ಹಿಂದಿನಲ್ಲಿ ಮೇಲೆ ನನ್ನ ಹೃದಯ ಮಂದಿರದಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ನನ್ನ ಕುಲಸ್ವಾಮಿಯಾಗಿ ಇಷ್ಟದೇವತೆಯಾಗಿ ಪರಮಾತ್ಮ ನೀನೇ ಇದ್ದೆ. ನಿನ್ನನ್ನು ಬಿಟ್ಟು ನಾನು ಯಾರಿಗೆ ಶರಣ ಹೋಗಲಿ? ನೆನೆಸಿದರೆ ನಿನ್ನನ್ನೇ ನೆನೆಸ್ತೇನೆ. ಮನಸ್ಸಲ್ಲಿ ಯಾವುದಾದ್ರೂ ಆಕೃತಿ ತೆಗೆದುಕೊಂಡು ಬರಬೇಕಾಗಿದ್ದರೆ ನಿನ್ನ ಆಕೃತಿಯನ್ನು ತೆಗೆದುಕೊಂಡು ಬರ್ತೇನೆ ಪರಮಾತ್ಮ. ದುಃಖ ಆದಾಗ ನಿನ್ನ ಎದುರಿಗೇನೆ ನಾನು ದುಃಖ ಹೇಳ್ಕೊಳ್ತೇನೆ. ಸಂತೋಷ ಆದಾಗ ನಿನ್ನನ್ನು ನೋಡಿ ಸಂತೋಷ ಪಡ್ತೇನೆ. ನಾನು ಯಾರ ಹತ್ರ ಶರಣ ಹೋಗ್ಲಿ ಹೇಳು? ನನಗೆ ನಿನ್ನ ಬಿಟ್ಟು ಬೇರೆ ಯಾರು ಕಾಣಿಸೋದೇ ಇಲ್ಲ. ಇದಕ್ಕೆ ಹೇಳ್ತಾರೆ ಅನನ್ಯ ಚಿಂತನೆ, ಅನನ್ಯ ಭಕ್ತಿ ಅಂತ ತಿಳ್ಕೊಂಡ. ಸರ್ವಂ ತ್ವಮೇವ ಲಕ್ಷ್ಮೀಶ. ಲಕ್ಷ್ಮೀಪತಿ, ಎಲ್ಲ ನೀನೇ, ನನಗೆ ಯಾರಿಲ್ಲ. ತಂದೆಯಾಗಿ ಜನ್ಮ ಕೊಡುವನು ನೀನೆ, ತಾಯಿಯಾಗಿ ಸಂರಕ್ಷಣೆ ಮಾಡುವನು ನೀನೆ, ಅಕ್ಕ ತಂಗಿಯಾಗಿ ನನ್ನ ಮೇಲೆ ಅಂತಃಕರಣ ತೋರಿಸುವನು ನೀನೆ, ಅಣ್ಣ ತಮ್ಮಂದಿನಾಗಿ ಹೆಗಲಿ ಇದ್ದುಕೊಂಡು ಸಹಾಯ ಮಾಡುವನು ನೀನೆ. ಪರಮಾತ್ಮ ನಿನ್ನ ಹೊರತು ನನಗೆ ಯಾರಿಲ್ಲಪ್ಪ. ಮತ್ಸ್ ದುಸ್ಮೃತಿಂ ಹರ ದೂರಾತ್ಮೆ. ಕೆಲವು ಸಲ ಏನೋ ಕೆಟ್ಟ ವಿಚಾರಗಳು ಬರ್ತದೆ, ಬರಬಾರದ ವಿಚಾರಗಳು ಬರ್ತದೆ, ಪಾಪದಾಯಕ ವಿಚಾರಗಳು ಬರ್ತದೆ. ಪರಮಾತ್ಮ ಅದೆಲ್ಲವನ್ನು ಮರೆಸಿಬಿಡು ಪರಮಾತ್ಮ. ಜೀವನದಲ್ಲಿ ತಾರುಣ್ಯದಲ್ಲೋ ಚಿಕ್ಕಂದಿನಲ್ಲಿಯೋ ಮನೋವಿಕೃತಿಯ ಸಂದರ್ಭದಲ್ಲಿಯೋ ಏನೇನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಮನೋವಿಕಾರಗಳಿಂದ ಯುಕ್ತರಾಗಿರ್ತೇವೆ. ಆ ಸಂಸ್ಕಾರ ಎಲ್ಲೋ ಒಂಚೂರು ಪುಳಿದಿರ್ತದೆ. ಯಾವುದೋ ಸಂದರ್ಭದಲ್ಲಿ ಮೇಲೆ ಬಂದು ನನಗನ್ನಿಸ್ತದೆ, ನಾನು ಎಷ್ಟು ಕೆಟ್ಟಿದ್ದೇನೇನು. ಪರಮಾತ್ಮ ಅಂಥ ಕೆಟ್ಟ ಸ್ಮೃತಿಗಳು ಏನಿವೆ, ಆ ಕೆಟ್ಟ ಸಂಸ್ಕಾರಗಳು ಅಂತ ಏನಿವೆ, ದಯಮಾಡಿ ದೂರ ಮಾಡಿ. ಎಲ್ಲರಿಗೂ ಇರುವ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ದೂರ ಮಾಡಿ. ಅವು ಬಂದಾಗ ಪರಮಾತ್ಮ ನಿನ್ನ ಮರೆತು ಬಿಡ್ತೇನೋ. ಪ್ರತಿಯೊಂದು ಸೆಕೆಂದಿಗೆ ನಿನ್ನನ್ನು
ನೋಡಬೇಕು ಕಾಣಬೇಕು ಅಂತಕೊಂಡು ಹಂಬಲಿಸ್ತಾ ಇದ್ದಾಗ ಎಲ್ಲೋ ನಿನ್ನ ಮರ್ತೇ ಹೋಗ್ಬಿಡ್ತೇನೆ. ಯಾರ್ಯಾರನ್ನು ಯಾವ್ಯಾವುದೋ ಪ್ರಸಂಗವನ್ನು ಏನೇನೋ ನೆನೆಸ್ತೇನೆ. ನನಗೆ ನಾಚಿಕೆ ಆಗ್ತದೆ. ನನಗೆ ನಿನ್ನಿಂದ ದೂರ ಆದ್ನೆಲ್ಲ ಅಂತ ಅನ್ನಿಸ್ತದೆ. ಪರಮಾತ್ಮ ಇಂಥ ನಿನ್ನ ವಿಸ್ಮೃತಿ ಅಂತೇನಿದೆ, ಅಂದರೆ ನಿನ್ನನ್ನು ನಾನು ಮರೆಯುವಿಕೆ ಅಂತೇನಿದೆ, ಕಾಲಿಗೆ ಬಿದ್ದು ಕೇಳ್ಕೊಳ್ತೇನೋ ಪರಮಾತ್ಮ, ನನ್ನನ್ನು ನಿನ್ನ ಸ್ಮರಣೆ ತಂದುಕೊಡು. ಹೆಜ್ಜೆ ಹೆಜ್ಜೆಗೂ ನಿನ್ನ ಸ್ಮರಣೆ ತಂದುಕೊಡು ಪರಮಾತ್ಮ. ಬೇರೆ ಬಿಡಂಗಿಲ್ಲ, ನನಗೇನು ಬೇಕಾಗಿಲ್ಲ. ವರ ಕೇಳೋದಿಲ್ಲ. ನೀನೇ ತಂದೆ ನೀನೇ ತಾಯಿ ಅಂತಂದು ನಾನು ಯಾಕೆ ಕೇಳಲಿ? ಆದರೂ ನೀನು ಸ್ವಾಮಿ ನಾನು ಸೇವಕ ಅನ್ನುವ ಭಾವನೆ ಬಂದಾಗ ಕೇಳಬೇಕು ಅಂತ ಅನ್ನಿಸ್ತದೆ. ನಾನು ಹೆಂಡತಿ ಕಳಿಸಿದ್ದಾಳಲ್ಲ, ಹೋಗಿ ವೆಂಕಪ್ಪನ ಹತ್ರ ಕೇಳ್ಕೊಂಡು ಬನ್ನಿ ಅಂತ ತಿಳ್ಕೊಂಡಂತೆ. ತ್ವತ್ಸ್ಮೃತಿಂಚ ಪ್ರದೇಹಿ ಅದ್ಧಾಹ. ನಾನು ಕೊಡೋದಿದ್ರೆ ನಿನ್ನ ಹಗಲು ರಾತ್ರಿ ನಿನ್ನ ಸ್ಮರಣೆ ಕೊಡು, ಬೇರೆ ಏನು ಬೇಕಾಗಿಲ್ಲ. ಯಾಕೆಂದರೆ ಯಾರ ಹತ್ರ ಕೇಳ್ಕೊಳ್ಳಿ ಹೇಳು? ಎಲ್ಲರೂ ಬೇಡೋರೆ. ಹೆಂಡತಿ ಸುಖ ಕೊಡು, ಯಾಕೆ ನಂಗೆ ತ್ರಾಸು ಕೊಡ್ತೀಯ ಅಂತ ಕೇಳಿದ್ರೆ ಆಕೆ ಕೇಳ್ತಾನೆ, ನಾನು ನಿಮ್ಮ ಹತ್ರ ಸುಖ ಬೇಡ್ಕೊಂಡೇ ಬಂದೀನಿ ರೀ, ನೀವ್ಯಾಕೆ ನನ್ಗೆ ಸುಖ ಕೊಡ್ಲಿಕ್ಕತ್ತಿಲ್ಲ ಅಂತ ಕೇಳ್ತಾಳೆ. ಅಪ್ಪ ಅಮ್ಮ ಹೇಳ್ತಾರೆ, ಸುಖ ಕೊಡ್ತೀವಿ ಅಂತ ತಿಳ್ಕೊಂಡು ಅಂತೇಳಿ ನೀನು ಪಡೆದೀವೋನು ಅಂತ. ಅಣ್ಣ ತಮ್ಮಂದ್ರೆ ಹೇಳ್ತಾರೆ, ಸುಖ ನಿನ್ನ ಬಯಸ್ತಾ ಇದೆಯೋ ಕೊಡೋ. ಮಕ್ಕಳು ಹೇಳ್ತಾರೆ, ಅಪ್ಪ ಅಮ್ಮನ ಸುಖ ಸಿಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತದೆ, ಮಾತೃದೇವೋ ಪಿತೃದೇವೋ ಭವ ಅಂತೇಳಿ. ಅಪ್ಪ ಅಮ್ಮ ಸುಖ ಕೊಡ್ರಿ. ಎಲ್ಲರೂ ನನ್ನ ಹತ್ರ ಸುಖ ಬೇಡ್ತಾರೋ ಪರಮಾತ್ಮ, ಎಲ್ಲಿಂದ ಕೊಡ್ಲಿ? ಆದ್ದರಿಂದಾಗಿ ನಿನ್ನ ಬಿಟ್ಟರೆ ನನಗೆ ಗತಿ ಇಲ್ಲ. ಇದು ಶತಶಃ 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 ಸಹಸ್ರಶಃ ಸಹಸ್ರಶಃ ಅನಂತಶಃ 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 ಸತ್ಯ. ಭಗವಂತನ ಹತ್ರ ಪ್ರಾರ್ಥನೆ ಕಲಿಬೇಕು ಇಲ್ಲಿಂದ. ತ್ವನ್ಮನಃ ತ್ವದ್ಗತ ಪ್ರಾಣಃ, ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ ಪರಮ. ದೇವರಿದ್ದಾನೆ, ನನ್ನನ್ನು ಈ ಸಮಸ್ಯೆಯಿಂದ ದೂರ ಮಾಡ್ತಾನೆ ಅನ್ನೋ ಒಂದು ಆಸೆಯ, ಆ ಒಂದು ಆಸೆಯ ಕಿರಣ ನನ್ನನ್ನು ಸಂರಕ್ಷಣೆ ಮಾಡ್ತಾ ಇದೆ. ಒಂದ್ಸಲ ಒಬ್ಬ ರಾಜ ಡಂಗುರ ಸಾರಿದ. ಡಂಗುರ ಸಾರಿ ಹೇಳಿದ, ಚಳಿಗಾಲದಲ್ಲಿ ರಾತ್ರಿಯಲ್ಲಿ ಯಮುನಾ ನದಿಯಲ್ಲಿ ದಿಲ್ಲಿ ನಗರದಲ್ಲಿ ಚಳಿಗಾಲ -ವರೆಗೂ ಬಂದಿರ್ತದೆ. ನೀರಿನಲ್ಲಿ ಬೆರಳು ಹಾಕಿದರೆ ಕೈ ಮರಗಡ್ತದೆ. ನಾನು ಚಳಿಗಾಲ ಒಂದ್ಸಲ ದಿಲ್ಲಿಗೆ ಹೋಗಿದ್ದೆ ನಮ್ಮ ಗುರುಗಳ ಜೊತೆ. ಅನ್ನ ಬೇಯಿಸಬೇಕಾಗಿದ್ದರೆ ಈ ಇಡ್ಲಿ ಹೊತ್ಕೊಳ್ತಾ ಇರಲಿಲ್ಲ. ಹೊತ್ಕೊಂಡು 2 ನಿಮಿಷದಲ್ಲಿ ಆ ಇಡ್ಲಿ ಮೇಲೆ ಇಟ್ಟರೆ ನೀರೇ ಕಾಯ್ತಿರಲಿಲ್ಲ, ಅಷ್ಟು ಚಳಿ ಹೊರಗೆ. ಅದಕ್ಕೋಸ್ಕರ ಕಲ್ಲಿದ್ದಲು ಹೊತ್ಕೊಳ್ಬೇಕಾ. ಈಗೆಲ್ಲ ಗ್ಯಾಸು ಮತ್ತು ಇನ್ನೇನು ಓವನ್ಗೆ ಬಂದಿವೆ ಎಲ್ಲ ಮಾಡ್ಕೊಳ್ತೀರಾ, ಮಾತು ಬೇರೆ. ಅಂಥದರಲ್ಲಿ ಯಾರು ರಾತ್ರಿ ತುಂಬ ಸ್ವಂತ ಪಟ್ಟು ನೀರಿನಲ್ಲಿ
ಬರಿಮೈಯಲ್ಲಿ ನಿಂತ್ಕೊಳ್ತಾರೆ, ಅವರಿಗೆ ನಾನು ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿ ಅವನು ಗಂಗೊರ ಸಾರಿದ. ಮರುದಿವಸ ಬೆಳಗ್ಗೆ ಸೂರ್ಯೋದಯಕ್ಕೆ ಬಂದು ಅವನನ್ನು ವೈದ್ಯರು ಕರ್ಕೊಂಡು ಹೋದರು, ಔಷಧಿ ಕೊಟ್ಟೆಲ್ಲ ಸರಿ ಮಾಡಿದರು, ರಾಜನ ಹತ್ರ ಕರ್ಕೊಂಡು ಬಂದರು. ರಾಜ ಹೇಳ್ದ, ಕಗ್ಗತ್ತಲು, ಮರಗಟ್ಟುವ ನೀರು, ಬರಿಮೆ, ನೀನು ಹೇಗೆ ಸಹನೆ ಮಾಡಿದಿ ಹೇಳು? ಗಾಬರಿ ಆಗಲಿಲ್ಲ, ಪ್ರಾಣ ಹೋದಿತ್ತು ಅಂತ ಅನ್ನಿಸ್ಲಿಲ್ಲ. ಆಗ ಅವನು ಹೇಳಿದ, ಸುಮಾರು 10 ಗಾವದ ದೂರದಲ್ಲಿ, 16 ಕಿಲೋಮೀಟರ್ ದೂರದ, 10 ಗಾವದ ಅಂತಂದರೆ 3.5 ಕಿಲೋಮೀಟರ್, 35 ಕಿಲೋಮೀಟರ್ ದೂರದಲ್ಲಿ ನಿಮ್ಮ ಅರಮನೆ. ಆ ಅರಮನೆಯ ಶಿಖರದಲ್ಲಿ ನೀವು ಕೆಲವು ರತ್ನಗಳನ್ನು ಜಡಿದಿದ್ದೀರಿ. ಒಂದೆರಡು ರತ್ನದ ಪ್ರಕಾಶ ನನಗೆ ಅಲ್ಲಿಂದ ಕಾಣಿಸ್ತಿತ್ತು. ಪ್ರಕಾಶ ಪ್ರಕಾಶ ಅಂತಂದರೆ ಬೆಂಕಿ, ಬೆಂಕಿ ಅಂತಂದರೆ ಉಷ್ಣತೆ. ನಾಳೆ ಬೆಳಗ್ಗಿನ ನಂತರ ಈ ಉಷ್ಣತೆಯ ಜೊತೆಯಲ್ಲಿದ್ದುಕೊಂಡು ನನ್ನ ಈ ಮರಗಟ್ಟಿದ ಶರೀರವನ್ನು ಸರಿ ಮಾಡಿಕೊಳ್ತೇನೆ, ನನ್ನ ಈ ಚಳಿಯಿಂದ ಪೀಡೆಯನ್ನು ಕಳೆದುಕೊಳ್ತೇನೆ, ಆ ಬೆಂಕಿಯಿಂದ ಕೈ ಕಾಯಿಸ್ಕೊಳ್ತೇನೆ ಅಂಥ ಒಂದು ಆ ಕಿರಣ ನನಗೆ ಜೀವಂತ ಇರಲಿಕ್ಕೆ, ಆ ಚಳಿಯ ಜೊತೆ ಹೋರಾಡಲಿಕ್ಕೆ ಶಕ್ತಿಯನ್ನು ಕೊಡ್ತು. ಇದಕ್ಕೆ ಆಶಾಕಿರಣ ಆಶಾಕಿರಣ ಅಂತ ಕರೀತಾರೆ. ಪರಮಾತ್ಮ ಪ್ರತಿಯೊಬ್ಬನಿಗೂ ಆಶಾಕಿರಣ ನೀನು. ಇದ್ದಾನೆ ವೆಂಕಪ್ಪ, ತಿರುಪತಿ ವೆಂಕಪ್ಪನಿಗೆ ಕರುಣೆ ಬರ್ತದೆ. ನನಗೋಸ್ಕರ ಒಂದು ದಿವಸ ಓಡಿ ಬರ್ತಾನೆ, ನನ್ನನ್ನು ಎಲ್ಲ ಸಂಕಟಗಳಿಂದ ಪಾರು ಮಾಡ್ತಾನೆ. ಎಲ್ಲ ಸಮಸ್ಯೆಗಳು ಹೊರಟು ಹೋಗ್ಬಿಡ್ತವೆ. ಪರಮಾತ್ಮನ ಸನ್ನಿಧಾನದಲ್ಲಿ ಸಂತೋಷದಿಂದ ಇರ್ತೇನೆ ಅಂತನ್ನೋ ಒಂದು ಆಶೆ ಕಿರಣ. ತ್ವನ್ಮನಃ ತ್ವದ್ಗತ ಪ್ರಾಣ. ನೀನಿದ್ಯಂತ ನಾ ಜೀವಂತಿದ್ದೇನೋ. ನನ್ನ ಸಮಸ್ಯೆಗಳು, ನನ್ನ ಸುತ್ತಲೂ ಇರ್ತಕ್ಕಂಥ ಆ ಒಂದು ಪ್ರೆಷರ್ ನೋಡಿದರೆ ನಾವು ಯಾವಾಗ ಸೂಸೈಡ್ ಮಾಡ್ಕೊಳ್ಬೇಕು, ಯಾವಾಗ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಆ ಒಂದು ಆಶಾಕಿರಣ. ನಾನು ನಂಬಿದ್ದೇನೆ ಶ್ರೀನಿವಾಸನನ್ನು, ನಾನು ನಂಬಿದ್ದೇನೆ ವೆಂಕಪ್ಪನನ್ನು, ವೆಂಕಟೇಶನನ್ನು. ಅವನು ನನ್ನನ್ನು ಪಾರು ಮಾಡ್ತಾನೆ. ಈ ಆಶೆ ನಮ್ಮ ಹಿರಿಯರನ್ನೆಲ್ಲ ಕಾಯ್ದುಕೊಂಡು ಬಂತು. ಇವತ್ತು ಆ ದೇವರ ಬಗ್ಗೆ ವಿಶ್ವಾಸ ಇಲ್ಲ. 4 ಮಾರ್ಕ್ಸ್ ಕಡಿಮೆ ಬಂತು, ಸುಸೈಡ್. 8ನೇ ಕ್ಲಾಸಿನ ಮಕ್ಕಳು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ, 9ನೇ ಕ್ಲಾಸಿನ ಮಕ್ಕಳು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮ ಅಭ್ಯಾಸ ಮಾಡು, ಮೊಬೈಲ್ ಟೈಮ್ ಪಾಸ್ ಮಾಡು ಅಂತ ಕೈಯಿಂದ ಕಸಿದುಕೊಂಡ್ಲು. ನನ್ನ ಇಚ್ಛೆ ವಿರುದ್ಧ, ನನ್ನ ಸುಖಕ್ಕೆ ಅಮ್ಮ ಭಂಗಕಾರಗಳಾಗಿದ್ದಾಳೆ. ಹೋಗಿ ಆ ಹುಡುಗಿ ಸುಸೈಡ್ ಮಾಡಿಕೊಂಡು 4 ತಿಂಗಳ ಹಿಂದೆ ನಡೆದ ಘಟನೆ ಇದು. ಯಾಕೆ? ತ್ವದ್ಗತ ಪ್ರಾಣ ಇಲ್ಲ. ನನಗೆ ವಿರುದ್ಧ, ನನಗೆ ಬೇಡ. ಪ್ರಾಣ ಧಾರಣ ಮಾಡಬೇಕು, ಜೀವನ ಭದ್ರಾಣಿ ಪಶ್ಯತಿ ಅಂತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭರವಸೆ ಇಲ್ಲ ಜನರಿಗೆ. ಅದಕ್ಕೋಸ್ಕರ ಸುಸೈಡ್ಗಳು ನಡೆದಿವೆ. ಆತ್ಮಹತ್ಯೆ ಪಾಪ, ಮಹಾ ದೊಡ್ಡ ಪಾಪ ಮಾಡ್ತಾ ಇದ್ದೆ. ಪರಮಾತ್ಮ ನೀ ತ್ವದ್ಗತ ಪ್ರಾಣ,
ದೇವರಿದ್ದಾನೆ, ನನ್ನನ್ನು ನೋಡಿಕೊಳ್ತಾನೆ, ನಾನು ನಿಶ್ಚಿಂತ ಸುಖದಿಂದ ಇರ್ತೇನೆ ಅಂತನ್ನುವ ಆ ಒಂದು ಆಸೆ ನನ್ನ ಪ್ರಾಣವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತ್ವತ್ಪಾದಾಂಬುಜ ಸಂಶ್ರಯ, ನನಗೆಲ್ಲಿ ಬೇರೆ ಮನೆ ಇಲ್ಲ, ನಿನ್ನ ಪಾದಕಮಲವೇ ನನಗೆ ಆಶ್ರಯ ಕೊಡ್ತಾ ಇದೆ. ಬಾರ, ಅನಂತ ಅನಂತ ಜೀವರಾಶಿಗಳು ನನ್ನ ಪಾದಕಮಲವನ್ನು ಆಶ್ರಯಿಸಿದ್ದಾರೆ, ನೀವಪ್ಪೇನು ಮಹಾನು, ಬಾರ ಅಂತ ನಿನ್ನ ಪಾದಕಮಲ ನನ್ನನ್ನು ಕರೀತಾ ಇದೆ. ಅದಕ್ಕೆ ಆ ಪಾದಕಮಲದ ಆಶ್ರಯಕ್ಕೆ ನಾನು ಊರಿಂದ ಇಲ್ಲಿ ತನಕ ಬಂದೇನು. ಪರಮಾತ್ಮ ವೆಂಕಟೇಶ, ತವ ಭಕ್ತೋಸ್ಮಿ, ನಾನು ಎಷ್ಟು % ಭಕ್ತಿ ಇದ್ದನ್ನು ಗೊತ್ತಿಲ್ಲ, ಅದು ನಿನ್ನ ನಂಬಿನಿ, ತಪ್ಪದೇ ನಿನ್ನನ್ನು ನೆನೆಸ್ತೇನೆ, ಎದ್ದಾಕ್ಷಣ ನೆನೆಸ್ತೇನೆ, ಪೂಜೆ ವೇಳೆಗೆ ನೆನೆಸ್ತೇನೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ನೆನೆಸ್ತೇನೆ, ಮಲಗುವಾಗ ನೆನೆಸ್ತೇನೆ. ಇಷ್ಟಂತೂ ಪ್ರೀತಿ ಇದೆ. ಆದ್ದರಿಂದ ನಾನು ನಿನ್ನ ಭಕ್ತ ಅಂತ ತಿಳ್ಕೊಂಡಿದ್ದೇನೆ. ಆದರೆ ಏನು ನಿನ್ನ ದೃಷ್ಟಿಯಲ್ಲಿ ನನ್ನ ಎಷ್ಟು % ಗೊತ್ತಿಲ್ಲ ನನಗೆ. ದಾಸೋಸ್ಮಿ, ನಾನು ನಿನ್ನ ದಾಸನಾಗಿದ್ದೇನೆ. ದಾಸ ಅಂದರೆ ಏನು? ಆಶ್ರಯದಾತನನ್ನು ಯಾವಾಗಲೂ ನೆನೆಸುವವ. ನಮ್ಮ ದಾಸರು ಅಂದ್ರೇನು? ಅವ್ರು 24 ತಾಸು ನಮ್ಮನ್ನು ಅವಲಂಬಿಸಿಕೊಂಡಿರ್ತಾರೆ. ಅವರ ಮನಸ್ಸಿನಲ್ಲಿ ಒಂದೇ, ಯಜಮಾನರನ್ನು ಸಂತೋಷಪಡಿಸಬಾರ್ದು, ಅವರ ಮನಸ್ಸಿಗೆ ನೋವಾಗಂತ ನೋಡ್ಕೊಳ್ಬಾರ್ದು. ಅವರಿಲ್ಲದೆ ನನ್ನ ಗತಿ ಇಲ್ಲ. ಅನ್ನುವ ದ ಆಸ ಭಗವಂತ ನನಗೆ ನನ್ನ ಪ್ರಾಣಧಾರಣೆಯನ್ನು ಕೊಟ್ಟು ನನ್ನ ಸುತ್ತಲೂ ಇದ್ದಾನೆ, ನನ್ನ ಹತ್ತಿರ ಇದ್ದಾನೆ, ದಾತೃವಾಗಿದ್ದಾನೆ. ಹಿಂದೆ ಇದ್ದ, ಈಗಿದ್ದಾನೆ, ಮುಂದೂ ಇರ್ತಾನೆ ಅಂತನ್ನುವ ಆ ಒಂದು ಮನೋಭಾವನೆಯಿಂದ ಯುಕ್ತವಾಗಿರ್ತಕ್ಕಂಥ ಪರಿಸ್ಥಿತಿಗೆ ದಾಸ್ಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆ ದೃಷ್ಟಿಯಲ್ಲಿ ನಾನು ನಿನ್ನ ದಾಸನಾಗಿದ್ದೇನೆ ಪರಮಾತ್ಮ. ಶಿಷ್ಯ, ನಾನು ಶಿಷ್ಯನಾಗಿದ್ದೇನೆ. ಶಿಷ್ಯ ಅಂತ ತಿಳ್ಕೊಂಡಂತೇನು? ಸರ್ವವಿಧ ಶಿಕ್ಷಾಂ ಗೃಹ್ಣಾತಿ ಇತಿ ಶಿಷ್ಯ, ಶಾಶ್ಯತೆ ಇತಿ ಶಿಷ್ಯ. ಗುರುಗಳು ಕಲಿಸಿದ್ದನ್ನು ಸ್ವೀಕರಿಸ್ತಾನೆ, ಗುರುಗಳು ಕೊಟ್ಟ ಶಿಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ನಾಳೆ ಯಾರಾದರೂ ನಮ್ಮ ಶಿಷ್ಯರಿಗೆ ಶಾಸ್ತ್ರ ಹೀಗೆ ಹೇಳ್ತದೆ, ಹೀಗೆ ಮಾಡು ಅಂತ ಆಗ್ರಹ ಮಾಡಿದರೆ ನಾಡದಿಂದ ಬಿಟ್ಬಿಡ್ತಾರೆ. ಇವರೇನು ಕನ್ಸೆಷನ್ ಹೇಳಂಗಿಲ್ಲಪ್ಪ, ಬೇರೆ ಜನರ ಹತ್ರ ಹೋಗೋಣ, ಅವರು ಕನ್ಸೆಷನ್ ಹೇಳ್ತಾರೆ. ಕೆಲವರು ಶಿಷ್ಯರು ನನಗೆ ಡೈರೆಕ್ಟ್ ಎದುರಿಗೆ ಹೇಳಿದ್ದಾರೆ, ಏನು ಹೇಳ್ತಾರೆ, ಇದ್ದದ್ದು ಶಾಸ್ತ್ರೊಳಗೆ ಹೇಳ್ತೀರಿ, ಸ್ವಲ್ಪ ಹೋದಲ್ಲಿ ಚೇಂಜ್ ಮಾಡೋಂಗಿಲ್ಲ. ಬೇರೆಯವರು ಇದ್ದಾರೆ, ನಡೀತಪ್ಪ ನಡಿ ಮಾಡಿ ನಡೀತಾ ಅಂತ ಹಿಂಗೆ ಹೇಳ್ತಾರೆ. ಅಂಥವ್ರು ಶಿಷ್ಯರೇ ಅಲ್ಲ. ಗುರುಗಳು ಹೇಳಿದ್ದನ್ನು ನಂಬಬೇಕು, ಗುರುಗಳು ಹೇಳಿದ್ದನ್ನು ಪರಿಪಾಲಿಸಬೇಕು. ಪರಮಾತ್ಮ ನಾನು ಹಾಗಿದ್ದೆ, ನೀನು ಹೇಳಿಕೊಡ್ತೇನೆ. ಬಾವಿಗೆ ಹಾರೊಂದು ಹಾರ್ತೇನೆ, ಪರ್ವತದಿಂದ ಕೆಳಗೆ ಜಿಗಿಯಿಂದ ಜಿಗಿತೇನೆ, ಇಲ್ಲ ಕೂತ್ಕೊಂಡು ಧ್ಯಾನ ಮಾಡೋದು ಧ್ಯಾನ ಮಾಡ್ತೇನೆ. ಶಿಷ್ಯ ಪುತ್ರ, ನಿನ್ನ ಮಗನಾಗಿದ್ದೆ. ಮಗ ಅಂದರೆ ಏನು? ಪುತ್ ಅಂದರೆ ನರಕ. ನರಕದಿಂದ ತಂದೆಯು ನರಕಾದಿಗಳಿಗೆ ಹೋಗಬಾರ್ದು ಅಂತ ಹೇಳಿ ತನ್ನನ್ನು ತಾನು ಅತ್ಯಂತ ಧಾರ್ಮಿಕನನ್ನಾಗಿ ಮಾಡಿಕೊಂಡು ಪ್ರತಿ ಕ್ಷಣ ಎಲ್ಲಿ ನಾನು ಪಾಪ ಮಾಡಿದರೆ
ನನ್ನ ಅಪ್ಪ ಅಮ್ಮನಿಗೆ ತ್ರಾಸಾದೀತು, ದುರ್ಗತಿ ಆದೀತು. ನಾನು ಅವರನ್ನು ಕುರಿತು ಮಾಡಬೇಕಾದ ಕರ್ತವ್ಯ ನಿರ್ವಹಿಸದೇ ಇದ್ದರೆ ಅವರಿಗೆ ಸದ್ಗತಿ ಸಿಗದೇ ಹೋದೀತು. ಅಂತನ್ನೋ ಚಿಂತನೆ ಅವನಿಗಿದೆ. ಅವನೇ ಮಗ. ಇದ್ದಾಗ ಆಜ್ಞೆಯನ್ನು ಪರಿಪಾಲನೆ ಮಾಡಿ, ಹೋದ ನಂತರ ಔರ್ಧ್ವದೇಹಿಕ ಕ್ರಿಯೆಗಳನ್ನು ಸರಿಯಾಗಿ ಮಾಡಿ, ಗಯಾದಲ್ಲಿ ಪಿಂಡದಾನ ಮಾಡಿ, ಬ್ರಹ್ಮ ಕಪಾಲದಲ್ಲಿ ಬದರಿಯಲ್ಲಿ ಪಿಂಡ ಪ್ರದಾನ ಮಾಡಿ, ತಮ್ಮ ತಂದೆಯ ಸದ್ಗತಿಯನ್ನು ಬಯಸುವವನೇ ಪುತ್ರ. ಅಪ್ಪನ ಆಸ್ತಿ ಎಷ್ಟು ಸಿಕ್ಕೀತು ಅಂತ ತಿಳ್ಕೊಂಡಂತ ಹೇಳಿ ಅದೇ ಚಿಂತೆಯಲ್ಲಿ ಇರ್ತಕ್ಕಂಥವನು ಪುತ್ರನಲ್ಲ. ಪರಮಾತ್ಮ, ನಿನ್ನ ಸದ್ಗತಿ ನನ್ನನ್ನು ಅವಲಂಬಿಸೇ ಇಲ್ಲ, ನಿತ್ಯ ಮುಕ್ತ. ಆದರೂ ನಾನು ತಪ್ಪು ಮಾಡಿದರೆ ಎಲ್ಲಿ ನಮ್ಮ ಅಪ್ಪನಿಗೆ ಅಸಮಾಧಾನ ಆಗ್ತದೋ ಅಂತನ್ನೋ ಚಿಂತೆ ನನಗಿದೆ. ಆದ್ದರಿಂದಾಗಿ ನಿನ್ನ ಮಗನಾಗಿ ನಿನ್ನ ಮನಸ್ಸು ನೋಯುವಂತೆ ಯಾವ ಕೆಲಸವನ್ನು ನಾನು ಮಾಡ್ತಾ ಇಲ್ಲ ಪರಮಾತ್ಮ ಅಂತ ನನಗನಿಸಿದೆ. ನಿನ್ನ ದೃಷ್ಟಿಯಲ್ಲಿ ಹೇಗಿದು ಗೊತ್ತಿಲ್ಲ. ಭೃತ್ಯಸ್ತ್ವಮೇವ ವಿಶ್ವಸ್ಯ, ವಿಶ್ವನಾಮಕನಾಗಿ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ನಿನ್ನ ಭೃತ್ಯ ಸೇವಕ ನಾನು. ದಾಸ ಬೇರೆ, ಸೇವಕ ಬೇರೆ. ದಾಸ ಅವನನ್ನು ಅವಲಂಬಿಸಿಕೊಂಡಿರ್ತಕ್ಕಂಥವನು. ಭಯದಿಂದ ಎಲ್ಲೋ ನೌಕರಿಯನ್ನು ತೆಗೆದಾಕ್ತಾನೆ ಅಂತೇಳಿ ಅವನು ಭಯದಿಂದ ಸೇವೆಯನ್ನು ಮಾಡ್ತಕ್ಕಂಥವನು ದಾಸ. ಸೇವಕ ಹಾಗಲ್ಲ, ಆನಂದದಿಂದ ಸೇವೆ ಮಾಡ್ತಾನೆ. ಪರಮಾತ್ಮನ ಸೇವೆ ಮಾಡುವುದು, ಅಪ್ಪ ಅಮ್ಮನ ಸೇವೆ ಮಾಡೋದು, ಗುರುಗಳ ಸೇವೆ ಮಾಡೋದು ಅವನ ಥರದ ಆನಂದ ಕೊಡ್ತದೆ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಮಾಧಾನವನ್ನು ಅವನು ಕೊಡ್ತದೆ. ಆದ್ದರಿಂದಾಗಿ ಅವನು ಭೃತ್ಯ ಸೇವಕ ಅಂತ ಅನ್ಸ್ಕೊಳ್ತಾನೆ. ಈಶ, ಸ್ವಾಮಿಯೇ, ಸರ್ವೋತ್ತಮನೇ, ಸರ್ವದಾಯಕನೇ, ಸರ್ವವಿಧ ಸಂರಕ್ಷಕನೇ, ಅಹರ್ನಿಶಂ ಸ್ಮರಾಮಿ ತ್ವಾಮೇವ. ಪ್ರಯತ್ನಪಟ್ಟು ಹಗಲು ರಾತ್ರಿ ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಕ್ರಿಯೆಯಲ್ಲಿ ನಿನ್ನ ಸ್ಮರಣೆ ಮಾಡ್ತಾ ಇದ್ದೆ. ನನ್ನ ಪ್ರಯತ್ನಕ್ಕೆ ನೀನು ಫಲ ಕೊಡ್ತಾ ಇದ್ದೆ. ಇನ್ನೂ ಹೆಚ್ಚು ಶಕ್ತಿ ಕೊಡು, ಇನ್ನೂ ಹೆಚ್ಚು ಪ್ರಯತ್ನ ಮಾಡ್ತೇನೆ. ಒಟ್ಟು ನಿನ್ನನ್ನು ನಾನು ನಿನ್ನ ಭೃತ್ಯ, ನಿನ್ನ ಪುತ್ರ, ನಿನ್ನ ಶಿಷ್ಯ, ಈ ರೀತಿಯಾಗಿ ನಿನಗೆ ನಾನು ಶರಣು ಬಂದಿದ್ದೇನೆ. ಪರಮಾತ್ಮ ಬಹಳ ಜನ ನನಗೆ ಕೇಳ್ತಾ ಇದ್ದಾರೆ, 24 ತಾಸು ವೆಂಕಟೇಶ ವೆಂಕಟೇಶ, ಶ್ರೀನಿವಾಸ ಶ್ರೀನಿವಾಸ, ಗೋವಿಂದ ಗೋವಿಂದ ಅಂತ ಇದೆಯಲ್ಲೋ ದೇವಶರ್ಮ. ಆ ದೇವರಲ್ಲಿದೆ. ಆ ದೇವರು ಹೇಗೆ ಕಾಣಿಸ್ತಾನೆ ಅಂತ ಕೇಳಿದ ಪ್ರಶ್ನೆಯನ್ನು ತಾನು ಮಾಡಿಕೊಂಡು ಭಗವಂತನ ಅದ್ಭುತವಾದ ವರ್ಣನೆಯನ್ನು ಮಾಡ್ತಾನೆ. ಈ ವರ್ಣನೆಯನ್ನು ದಿನಾಲು ಸ್ಮರಣೆ ಮಾಡಬೇಕು. ದೇವರೆಲ್ಲಿದ್ದಾನೆ ಕೇಳ್ತಾ ಇದ್ದೀರಾ? ಶ್ರೀಹರಿರ್ ಮಮ ಹೃತ್ಪದ್ಮ ಕರ್ಣಿಕಃ. ನನ್ನ ಹೃದಯ ಮಂದಿರ ಇದೆ. ಮಂದಿರದ ಮಧ್ಯದಲ್ಲಿ ಒಂದು ಕಮಲದ
ಹೂವಿದೆ. ಅದರ ಮಧ್ಯದಲ್ಲಿ ಒಂದು ಸಣ್ಣ ಛಿದ್ರ ಇದೆ. ಆ ಛಿದ್ರದ ಮಧ್ಯದ ಭಾಗಕ್ಕೆ ಕರ್ಣಿಕಾ ಅಂತ ಕರೀತಾರೆ. ಅಲ್ಲಿ ನಾನಿದ್ದೆ, ನನ್ನ ದೇವರಿದ್ದಾನೆ. ಅತಿ ಸುಂದರ, ಬಹಳ ಸುಂದರನಾಗಿದ್ದಾನೆ. ಪದ್ಮಾಸನ ಸಮಾಸೀನ, ಪದ್ಮಾಸನ ಹಾಕೊಂಡು ಕೂತ್ಕೊಂಡಿದ್ದಾನೆ. ಪದ್ಮಾಸನ ಇದು ಸ್ಥಿರಾಸನ. ಇಂದ್ರ ನೀಲ ಸಮದ್ಯುತಿ, ನಮ್ಮ ಬಿಂಬಮೂರ್ತಿಯ ವರ್ಣನೆ ಇದು ಅಂತ ತಿಳಿದುಕೊಳ್ಳಿ. ಈ ರೀತಿಯ ಬಿಂಬಮೂರ್ತಿಯನ್ನು ದಿನಾಲು ಪ್ರಾರ್ಥಿಸಿ. ಪರಮಾತ್ಮ ನೀಲಮಣಿಯಂತೆ ಥಳ 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 ಹೊಡಿತಾ ಇದ್ದ. ಪ್ಲಾಸ್ಟಿಕ್ ಮಣಿ ಅಲ್ಲ, ಸ್ವಾಭಾವಿಕವಾಗಿರ್ತಕ್ಕಂಥ ನೀಲಮಣಿ. ಆ ನೀಲಮಣಿ ಅತಿ ಡಾರ್ಕು ಇರೋದಿಲ್ಲ, ಅತಿ ವೈಟು ಇರೋದಿಲ್ಲ, ಮಧ್ಯದ ರೀತಿಯಲ್ಲಿ ನೀಲಿ ಮಿಶ್ರವಾಗಿರ್ತದೆ. ಕಂಜ ಕೋಮಲ ಪಾದಾಧ, ಪರಮಾತ್ಮನ ಅಂಗಾಲಿದೆಯಲ್ಲ, ಅಂಗಾಲು ಕಮಲದ ಎಸಳಿನಷ್ಟು ಕೋಮಲವಾಗಿದೆ. ಕುಂಕುಮಾಧಿಕ ವರ್ಣವಾನ್, ಏನಪ್ಪ ಕೆಂಪು ಕುಂಕುಮ ಹಚ್ಚಿದ್ದಾರನು ಎಂಬುವಂತೆ ಸ್ವಾಭಾವಿಕವಾದ ಕೆಂಪಾಗಿರ್ತಕ್ಕಂಥ ಪರಮಾತ್ಮನ ಪಾದ ಇದೆ. ದೇವರನ್ನು ನೆನೆಸುವಾಗ ಇವೆಲ್ಲ ನೆನಪಿಟ್ಕೊಳ್ಳಿ. ಕುಂಕುಮಾಧಿಕ ವರ್ಣವಾನ್ ವಜ್ರಾಂಕುಶಧ್ವಜಾಬ್ಜಾಂಕ ಪಾದಾಬ್ಜ ನಖರಕ್ತಕಾನ್ ರಕ್ತವಾನ್. ಆ ಅಂಗಾಲಿನಲ್ಲಿ ವಜ್ರದ ಚಿಹ್ನ ಇದೆ, ಅದರಲ್ಲಿ ಅಂಕುಶದ ಚಿಹ್ನ ಇದೆ. ವಜ್ರದ ಚಿಹ್ನ ಥಳ 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 ಹೊಳಿತಕ್ಕಂಥ ಒಂದು ಅಗಲಾಗಿರ್ತಕ್ಕಂಥ ವಜ್ರ. ಅಂಕುಶ ಹೀಗೆ ಮೇಲೊಂದಿರ್ತದೆ, ಬಾಜುಕೊಂದು ಮಣದಿರ್ತದೆ ಇನ್ನೊಂದು ಸ್ವಲ್ಪ. ವಜ್ರ ಅಂಕುಶ ಧ್ವಜ, ಧ್ವಜದ ಆಕೃತಿ ಕೂಡ ಇದೆ ಅವನ ಪಾದದಲ್ಲಿ. ಅಬ್ಜ, ತಾವರೆಯ ಚಿತ್ರವು ಕೂಡ ಅಲ್ಲಿದೆ. ತಾವರೆಯ ಅವನ ಅಂಗಾಲಲ್ಲಿ ತಾವರೆಯು ಕೂಡ ಎದ್ದು ಕಾಣಿಸ್ತಾ ಇದೆ. ಇಂಥ ಪಾದಕಮಲದ ಆ ಮುಂದಿನ ಉಗುರುಗಳು ಅಂತೇನಿವೆ ಕಾಣತಕ್ಕಂಥ ಉಗುರುಗಳು ರಕ್ತವಾನ್, ಅಂಗಾಲಕ್ಕಷ್ಟೇ ಕೆಂಪಾಗ. ಕೊಣನ್ನೂಪುರ ಸನ್ನಾದ, ಪರಮಾತ್ಮ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡಿದ್ದೀಯ, ಶಬ್ದ ಮಾಡ್ತಾರೆ. ನೀನು ನಡೆದಾಡ್ತಾ ಬರ್ತೀಯಲ್ಲ, ಟಣ 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 ಶಬ್ದ ಮಾಡ್ತಾರೆ, ಜನ 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 ಶಬ್ದ ಮಾಡ್ತಾರೆ. ಇಂತಹ ಗೆಜ್ಜೆ ಕಾಲ್ಗಡಗಗಳಿಂದ ಕೂಡಿದ ಪಾದ ಕಮಲವುಳ್ಳವನು ಪರಮಾತ್ಮ. ನೀನು ಕಲ್ಪನೆ ಮಾಡಿಕೊಳ್ಳಿ. ಕೆಂಪಾದ ಅಂಗಾಲು, ಅದರಲ್ಲಿ ಧ್ವಜವಜ್ರಾದಿಗಳ ಚಿಹ್ನೆಗಳು, ಆನಂತರ ಉಗುರುಗಳು, ಕೆಂಪಾದ ಉಗುರುಗಳು, ಆನಂತರ ಭಕ್ತರು ನಮಸ್ಕಾರ ಮಾಡಿದ್ದರಿಂದಾಗಿ ಆ ಸ್ವರ್ಣಪೀಠ ಘರ್ಷಿತವಾಗಿ ಅದರ ಬಂಗಾರದ ಕಣಗಳು ಇದ್ದಿರತಕ್ಕಂಥ ಹಳದಿ ಬಣ್ಣದ ಪಾದ, ಶಬ್ದ ಮಾಡುತ್ತಿರುವ ಗೆಜ್ಜೆ, ಕಾಲ್ಗಡಗ, ಇವುಗಳಿಂದ ಪರಮಾತ್ಮ ಯುಕ್ತನಾಗಿದ್ದಾನೆ. ಅತಸಿ ಪುಷ್ಪ ಸಂಕಾಶ, ಆಗಲೇ ಹೇಳಿದ್ನಲ್ಲ, ಅಗಸೆ ಹೂ ಹಳದಿ. ಪರಮಾತ್ಮನ ಅಂಗಾಲು ಕೆಂಪಾಗಿದ್ದರೆ ಮೇಲ್ಭಾಗ ಹಳದಿ ಆಗಿದೆ. ಯಾಕೆ?
ಅನೇಕ ಜನರು ಬಂದು ನಮಸ್ಕಾರ ಮಾಡಿದ್ದಾರೆ. ಆ ಕಿರೀಟದ ಮುಂಭಾಗ ಘರ್ಷಿತವಾಗಿದೆ, ಅದರ ಧೂಳು ಹಾರಿ ಪಾದದ ಮೇಲೆ ಬಿದ್ದಿದೆ. ಅತಸಿ ಪುಷ್ಪ ಸಂಕಾಶ ತೇಜ ಪುಂಜ ಉರುರಂಜಿತ. ಥಳ ಥಳ ಬಂಗಾರ ಹೊಳಿತಾ ಇದ್ರೆ ಬೆಳಿಗ್ಗೆ ಸೂರ್ಯೋದಯ ಆಗುವಾಗ ಸ್ವಲ್ಪ ಉತ್ತರಾದಿಮತ್ತರ ಹತ್ತಿರದ ಮೆಟ್ಟಲಿನ ಸ್ವಲ್ಪ ಮುಂದೆ ಒಂದು ಮೆಟ್ಟಲು ನಿಂತ್ಕೊಂಡು ಆ ತಿರುಪತಿಯ ಶಿಖರ ನೋಡಿ, ಬಂಗಾರದ ಶಿಖರ, ಅದೇ ಸೂರ್ಯಕಿರಣ ಬಿದ್ದಿರ್ತದೆ, ಥಳ 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 ಹೊರಿತಾ ಇರ್ತದೆ. ಹಾಗೆ ಪರಮಾತ್ಮನ ಹೊಳೆಯುವ ಪಾದದ ಮೇಲ್ಭಾಗವನ್ನು ಚಿಂತನೆ ಮಾಡೋಣ. ತೇಜ ಪುಂಜ ಉರುರಂಜಿತ, ಥಳ 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 ಹೊಳೆದದ್ರ ಕಾಂತಿ ಅಭಿವ್ಯಕ್ತವಾಗ್ತಾ ಇದೆ. ಪರಮಾತ್ಮ ತನ್ನ ಸೊಂಟದಲ್ಲಿ ನಿತಂಬೆ ಪೀತವಸನ, ಹಳದಿ ಬಣ್ಣದ ರೇಷ್ಮೆ ಮಡಿಯನ್ನು ಉಟ್ಕೊಂಡಿದ್ದಾನೆ. ಪೀತಾಂಬರ ಅಂತಂದರೆ ರೇಷ್ಮೆ ಬಣ್ಣದ ಮಡಿ. ಆದರೆ ನಮ್ಮಲ್ಲೆಲ್ಲ ನಾವು ಸಂಸ್ಕೃತ ವ್ಯಾಕರಣ ಕಲಿಯೋದಿಲ್ಲ. ಏನ್ರಿ ಅಂತ ಸೇರಿ, ಇದು ಹಸಿರು ಪೀತಾಂಬರ ರೀ, ಇದು ನೀಲಿ ಪೀತಾಂಬರ. ಅವ್ರೇನು ತಿಳ್ಕೊಂಡಿದ್ದು, ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆ ಅಂತ ಎಷ್ಟು ತಿಳ್ಕೊಂಡಿದ್ದಾರೆ. ಅಲ್ಲ, ನೀಲಾಂಬರ ಅಂತನ್ನಿ, ಹರಿತಾಂಬರ ಅಂತನ್ನಿ, ರಕ್ತಾಂಬರ ಅಂತನ್ನಿ. ಹಳದಿ ಬಣ್ಣ ಇದ್ದರೆ ಪೀತಾಂಬರ ಅಂತಷ್ಟೇ ಅನ್ನಿ. ನಾವು ಸಂಸ್ಕೃತದಲ್ಲಿ ಇಂಥ ತಪ್ಪುಗಳನ್ನು ಭಾಳ ಮಾಡ್ತೇವೆ. ನಮ್ಮಲ್ಲಿ ಬಹಳ ತಿಳ್ಕೊಂಡವರು ಸಹಿತಕ್ಕೆ ಎಲ್ಲರೂ ಏನು ಮಾಡ್ರಿ, ಊಟ ಕೂತಾಗ, ಊಟ ಕೊಡುವಾಗ ಎಲ್ಲರೂ ಪರಿಶಿಂಚಾಮಿ ಮಾಡಿ, ಅರೆ ಪರಿಶಿಂಚಾಮಿ ಅಲ್ಲ, ನಾನು ಮಾಡಿದೆ, ನಾನು ಪರಿಶೇಚನ ಮಾಡ್ತೀನಿ ಅಂತನ್ನೋದು ಪರಿಶಿಂಚಾಮಿ. ಇದು ನನಗೋಸ್ಕರ ಇರ್ತಕ್ಕಂಥದ್ದು, ಕರ್ತೃವಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಪರಿಶೇಚನ ಮಾಡಿ ಅಂತ ಅನ್ಬೇಕು. ಆದರೆ ಎಲ್ಲರೂ ಎಲ್ಲ ಮಠದಲ್ಲಿ ಎಲ್ಲೋ ಕಡೆ ಎಲ್ಲೋ ಮೇಲಿರ್ತಕ್ಕಂಥ ಅರ್ಧಂಬರ್ಧ ಎಲ್ಲರೂ ಪರಿಶೇಚನ ಮಾಡಿ, ಪರಿಶಿಂಚಾಮ ಮಾಡಿ ಅಂತ ಹೇಳ್ತಾರೆ. ಹಾಗೆ ಪೀತಾಂಬರ ಅಂತಂದ್ರೆ ಹಳದಿ ಮಾತ್ರ ಪೀತಾಂಬರ. ಸ್ವರ್ಣ ಕಾಂಚಂಕಿತೋಚ್ಯುತ, ಆ ತಿರುಪತಿ ತಿಮ್ಮಪ್ಪನಿಗೆ ಏನು ಕಡಿಮೆ ರೀ, ಬಂಗಾರದ ಉಡುದಾರ ಹಾಕೊಂಡಿದ್ದಾನೆ. ವಿರಿಂಚಾಧಾರ ಸೌವರ್ಣ, ವಿರಿಂಚ ಬ್ರಹ್ಮದೇವರಿಗೆ ಆಧಾರವಾದ, ಆಶ್ರಯವಾದ, ಗಂಭೀರವಾದ ನಾಭಿಯ ಮಧ್ಯದಲ್ಲಿ ಒಂದು ಬಂಗಾರದ ತಾವರೆ ಹುಟ್ಟಿ ಬಂದಿದೆ. ವಿರಿಂಚಾಧಾರ ಸೌವರ್ಣ ಗಂಭೀರಾಬ್ಜಕನಾಭಿಕ ಬ್ರಹ್ಮಾಂಡ ಗೂಹಕ ಮೃದು ಶ್ಲಷ್ಮ ರೇಖಾತ್ರಯೋದರ. ಪರಮಾತ್ಮನ ಹೊಟ್ಟೆ ದೊಡ್ಡದು ಅಂತಂದ್ರೆ ಸಂಪೂರ್ಣ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಧಾರಣೆ ಮಾಡ್ತಾನೆ. ಹಾಗಾದ್ರೆ ಏನ್ರಿ, 9 ತಿಂಗಳು ಬಸರಂತನಾಗೆ ಬ್ರಹ್ಮಾಂಡ ಒಳಗೆ, ಗುಂಡು ಬ್ರಹ್ಮಾಂಡ ಒಳಗೆ ಹೀಗೆ ಪರಮಾತ್ಮ ಹೊಟ್ಟೆದೇನ್ರಿ? ಇಲ್ಲ, ಒಳಗೆ ತೆಳ್ಳಗೆ ಒಳಗೆ ಹೋಗಿರ್ತಕ್ಕಂಥ ಹೊಟ್ಟೆ. ಆ ಹೊಟ್ಟೆ ಒಳಗಿರೋದ್ರಿಂದ ಅದರ 3 ಮಡಿಕೆಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಮುಂದೆ ಬಂದರೆ ಮಡಿಕೆ ಕಾಣಿಸೋದಿಲ್ಲ. ನನಗೆ ಯಾರೋ ಒಬ್ರು ಭಾಳ ಹಿಂದೆ 20-30-40 ವರ್ಷದಿಂದ ಹೇಳಿದರು, 40 ವರ್ಷದಿಂದ, ಆಚಾರ್ಯ ಸೀದಾ ನಿಂದಿರಬೇಕು, ಹೊಟ್ಟೆಯಲ್ಲಿ 3 ಪೂರ್ತಿ 3 ಮುಂದೆ ಬಂದಿದೆ, ಹೊಟ್ಟೆಯಲ್ಲಿ 1 ಗೆರೆ ಕಾಣಿಸ್ತಾ ಇಲ್ಲ, ನಿಂತ್ಕೊಂಡಾಗ 1 ಮಡಿಕೆ ಕಾಣಿಸ್ತಾ ಇಲ್ಲ. ಆ ವ್ಯಕ್ತಿ 15 ಕಿಲೋ ಎಕ್ಸ್ಟ್ರಾ ಅವನಿಗಿದೆ. ಅಷ್ಟು 15 ಕಿಲೋ ಎಕ್ಸ್ಟ್ರಾ ಸ್ಟಾರ್ಚ್ ಪುಕ್ಕಟೆ ಹಮಾಲಿ ಮಾಡ್ತಾ ತಿರುಗ್ತಾ ಇದ್ದಾನೆ.
ಮತ್ತೆ ಹೇಳಿ, ಒಂದು ಮಡಿಕೆ ಮಾತ್ರ ಕಾಣಿಸ್ತಾ ಇದೆ. ಹಾಗಾದರೆ 10 ಕಿಲೋ ಎಕ್ಸ್ಟ್ರಾ ಅವನ ತೂಕ ಇದೆ. 2 ಮಡಿಕೆ ಕಾಣಿಸ್ತಾ ಇವೆ. ಹಾಗಾದರೆ 5 ಕಿಲೋ ಎಕ್ಸ್ಟ್ರಾ ಸ್ಟಾರ್ಚ್ ಅವನ ಶರೀರದಲ್ಲಿದೆ ಅಂತ ಅರ್ಥ. ಇಲ್ಲ 3 ಮಡಿಕೆ ಚೆನ್ನಾಗಿ ಕಾಣಿಸ್ತಾ ಇವೆ, ಹಾಗಾದರೆ ಅವನು ಎಕ್ಸ್ಟ್ರಾ ಸ್ಟಾರ್ಚ್ ಅವನ ಶರೀರದಲ್ಲಿ ಇಲ್ಲವೇ ಇಲ್ಲ, ಒರಿಜಿನಲ್ ತೂಕ ಇದೆ ಅವನಿಗೆ ಅಂತ ಅವ್ರು ನನಗೆ ಹೇಳ್ತಾ ಇದ್ರು. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಪರೀಕ್ಷಿಸಿಕೊಳ್ಳೋ ಬಗ್ಗೆ ನೋಡಬೇಡಿ, ಬಗ್ಗೆದಾಗ ಮಡಿಕೆ ಬೆದ್ದೇ ಬೀಳ್ತದೆ. ಕನ್ನಡಿ ಅದ್ರ ನಿಂತ್ಕೊಳ್ಳಿ. ಹೊಟ್ಟೆ ತೆಳುವಾದ ಹೊಟ್ಟೆ ಮಡಗಿದೆ, 3 ರೇಖೆಗಳು ಕಾಣಿಸ್ತಾ ಇವೆ, ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ. ನಮ್ಮ ಅಪ್ಪ ಶ್ರೀನಿವಾಸನ ವೆಂಕಪ್ಪನ ಆ ರೀತಿಯಾಗಿರ್ತಕ್ಕಂತಹ ಹೊಟ್ಟೆ 3 ರೇಖೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬ್ರಹ್ಮಾಂಡ ಗೂಹಕ ಮೃದು ಶ್ಲಕ್ಷ್ಣ ರೇಖಾತ್ರಯೋದರ, ಸ್ಪಷ್ಟವಾಗಿ ಕಾಣುವ ಆ ಮಡಿಕೆಯ ಗೆರೆ. ಧರ್ಮಸ್ತನೋ ಧರ್ಮ ಪೃಷ್ಠ, ಸಂಪೂರ್ಣ ಧರ್ಮ ಅವನ ಎದೆಯನ್ನು ಆಶ್ರಯಿಸಿದ್ದರಿಂದಾಗಿ ಒಳ್ಳೆ ಪೈಲ್ವಾನ್ ಅಂತ ಉಬ್ಬು ಎದೆ ಇದೆ ಭಗವಂತ. ಪರಮಾತ್ಮನ ಬೆನ್ನು ಅಧರ್ಮವನ್ನು ಕೆಳಗೆ ಬೀಳಿಸ್ತಾ ಇದ್ದಾನೆ ಅಂತೇಳಿ ಸೀದಾ ಜಾರುವಂತೆ ಇರತಕ್ಕಂಥ ಬೆನ್ನಿದೆ ಪರಮಾತ್ಮನಿಗೆ. ಅಧರ್ಮ ಅಲ್ಲ, ಆಶ್ರಯ ಮಾಡಿದೆ. ಆಶ್ರಯ ಮಾಡಿದೆ ಅಂದ್ರೇನು ನೀವು ನೋಡಿರ್ಬೋದು. ಇವು ಕೆಲಸ ಸಿಂಕ್ನಲ್ಲಿ ಸ್ಟೀಲಿನ ಸಿಂಕ್ ಇರ್ತದೆ, ಅದರಲ್ಲಿ ಹಲ್ಲಿ ಬಿದ್ದಿರ್ತದೆ, ಸ್ವಲ್ಪ ಮೇಲೆ ಏರ್ತದೆ ಮತ್ತು ಜಾರಿ ಕೆಳಗೆ ಬೀಳ್ತದೆ, ಮೇಲೆ ಸ್ವಲ್ಪ ಏರ್ತದೆ ಮತ್ತು ಜಾರಿ ಕೆಳಗೆ ಬೀಳ್ತದೆ. ಯಾಕೆಂದರೆ ಗ್ರಿಪ್ಪಿಗೆ ಅಲ್ಲಿ ಏನು ಜಾಗ ಇಲ್ಲ. ಹಾಗೆ ಅಧರ್ಮ ಪರಮಾತ್ಮನ ಬೆನ್ನಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ, ಕೆಳಗೆ ಬೀಳುತ್ತೆ, ಕೆಳಗೆ ಬೀಳ್ತದೆ. ಪರಮಾತ್ಮನ ಎದೆಯಲ್ಲಿ ಧರ್ಮಾಶ್ರಯಿಸಿದ ಸರಿಯಾಗಿ ಗಟ್ಟಿಮುಟ್ಟಾದ ಅದ್ಭುತವಾಗಿ ಸ್ಪಷ್ಟವಾಗಿ ಕಾಣುವ ಮಸಲ್ಗಳಿಂದ ಯುಕ್ತವಾಗಿರ್ತಕ್ಕಂಥ ಪರಮಾತ್ಮನ ಎದೆ. ಧರ್ಮಸ್ತನೋ ಧರ್ಮ ಪೃಷ್ಠ ಶ್ಲಕ್ಷ್ಣ ಸೂಕ್ಷ್ಮ ತನೂರುಹ. ಪರಮಾತ್ಮನ ಮೈ ಮೇಲೆ ಸಣ್ಣ ತೆಳ್ಳಗಿನ ರೋಮಗಳಿವೆ, ಅತ್ಯಂತ ಮೃದು. ಲಕ್ಷ್ಯ ಕೊಟ್ಟರೆ ಸ್ವಲ್ಪ ಇದೆ ಅಂತ ಕಾಣುತ್ತದೆ, ಮೇಲೆ ಹೊರಗಿಂದ ಏನೂ ಕಾಣಿಸೋದಿಲ್ಲ, ಅಷ್ಟು ತೆಳಗೆ ಇರತಕ್ಕಂಥ ರೋಮಗಳಿಂದ ಅವನ ಶರೀರ ಅಲ್ಲಲ್ಲಿ ಎಲ್ಲೆಲ್ಲಿ ರೋಮ ಇರಬೇಕು ಅಲ್ಲಿ ರೋಮಗಳು ಕಾಣಿಸ್ತಾರೆ. ಶ್ರೀವತ್ಸಾಂಕ, ನಮ್ಮ ಆ ವೆಂಕಟೇಶನ ಎದೆಯ ಬಲಬದಿಯಲ್ಲಿ ಬಿಳಿ ಮಚ್ಚೆ ಇದೆ, ಅದೇ ಶ್ರೀವತ್ಸ. ಲಕ್ಷ್ಮೀದೇವಿಗೆ ತನ್ನ ಹೃದಯದಲ್ಲಿ ಆಶ್ರಯ ಕೊಟ್ಟಿದ್ದಾನೆ. ದೇವರನ್ನು ನಂಬತಕ್ಕಂಥವರಾದರೂ ಹೆಂಡತಿಯನ್ನು ಪ್ರೀತಿ ಮಾಡಿ. ಉಳಿದವ್ರ ಬಗ್ಗೆ ನಾನು ಹೇಳೋದಿಲ್ಲ. ದೇವರನ್ನು ನಂಬಿದ್ದಲ್ಲ ಪರಮಾತ್ಮನನ್ನ, ಹೆಂಡತಿಗೆ ಹೃದಯದಲ್ಲಿ ಇಟ್ಕೊಂಡನ್ರಿ. ಹೆಂಡತಿನ ಹೃದಯ ಮೇಲೆ ಕುಡಿಸ್ಕೋಬೇಕೇನ್ರಿ? ಆಮಾಗ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಇರೋದಕ್ಕೆ ಪ್ರೀತಿ ಅಂತ ಕರೀತಾರೆ, ಪ್ರೀತಿ ಮಾಡಿ ಹೇಳ್ತಾರೆ. ಅವನ ಹೃದಯ ಇದೆ ಅಂದರೆ ಪ್ರೀತಿ ಇದೆ ಅಂತ ಅರ್ಥ. ಏನ್ರಿ ಅವನು ಹಾರ್ಟ್ಲೆಸ್ ಅಂದರೆ ಪ್ರೀತಿ ರಹಿತ ಅಂತ ಅರ್ಥ. ಹಾರ್ಟ್ಲೆಸ್ ಅಂದರೆ ಅವನು ಜೀವಂತ ಇರ್ತಿದ್ದಾನೆ, ಇಲ್ಲ, ಪ್ರೀತಿ ಇಲ್ಲದವನು ಅಂತ ಅರ್ಥ. ಪರಮಾತ್ಮ ಮಹಾಲಕ್ಷ್ಮೀ ದೇವಿ ತನ್ನ ಎದೆಯಲ್ಲೇ ಕೊಟ್ಟಿದ್ದಾನೆ, ಅವಳು ಆ ಎದೆಯಲ್ಲೇ ಇದ್ದಾಳೆ. ಎದೆಯಲ್ಲೇ ಇದ್ದಾಳೆ ಅಂತಂದರೆ ತನ್ನಲ್ಲಿ ಅವನನ್ನು ಧಾರಣೆ ಮಾಡಿದ್ದಾಳೆ ಪೂರ್ತಿ. ಹೆಂಡತಿಯು ಕೂಡ ಯಾವಾಗಲೂ ಗಂಡನನ್ನೇ ನೆನೆಸ್ತಿರ್ಬೇಕು. ಶ್ರೀವತ್ಸಾಂಕ ಕೌಸ್ತುಭಾಢ್ಯ, ಕುತ್ತಿಗೆಯಲ್ಲಿ ನೆಕ್ಲೆಸ್ ಇದೆ, ಅದಕ್ಕೆ ಕೌಸ್ತುಭ ಅಂತ ಅಂತೇಳಿ ಕರೀತಾರೆ. ಅಲ್ಲಿ ಬ್ರಹ್ಮದೇವರಿಗೆ ಆಶ್ರಯ ಕೊಟ್ಟಿದ್ದಾನೆ ಪರಮಾತ್ಮ. ವೈಜಯಂತಿ ಹೃದಂಬುಜ,
ಪರಮಾತ್ಮನ ಕೊರಳಲ್ಲಿ ಒಂದು ವೈಜಯಂತಿ ಮಾಲ ಇದೆ. ಬಂಗಾರ, ರತ್ನ, ಮುತ್ತು ಇತ್ಯಾದಿಗಳಿಂದ ಯುಕ್ತ ಅಂತಹ ರೀತಿಯ ಕಾಣುವಂತಹ ಆ ಹೂವಿನ ಮಾಲೆ ಅದು. ಎಂದಿಗೂ ನೋಡಿದರೆ ಬಂಗಾರದ ನೆಕ್ಲೆಸ್ನ ಕಾಣುತ್ತದೆ. ಹತ್ತಿರ ಹೋದರೆ ಮೃದು ಮೃದುವಾಗಿ ಕೈ ಒತ್ತಿದರೆ ಮೃದುವಾದ ಹೂಗಳಂತೆ ಮೆತ್ತಗಿದೆ. ಅನಾದಿ ಕಾಲದಲ್ಲಿ ಪರಮಾತ್ಮನನ್ನು ಮದುವೆಯಾಗುವಾಗ ಮಹಾಲಕ್ಷ್ಮೀ ದೇವಿ ಈ ಮಾಲೆಯನ್ನು ಕೊರಳಲ್ಲಿ ಹಾಕಿದ್ದಾಳಂತೆ. ಎಂದಿಗೂ ಬಾಡಿಲ್ಲ, ಅದು ಎಂದಿಗೂ ಬಾಡೋದಿಲ್ಲ. ಅಂಥ ಒಂದು ಮಾಲೆಯನ್ನು ಕಲ್ಪನೆ ಮಾಡಿ. ಆ ಮಾಲೆಯಲ್ಲಿ ತಾವರೆ ಇದೆ, ಸಂಪಿಗೆ ಇದೆ, ಮಲ್ಲಿಗೆ ಇದೆ, ಸೂಜಿ ಮಲ್ಲಿಗೆ ಇದೆ, ಕುಂದಪುಷ್ಪ ಇದೆ, ಆ ನಂತರ ವಿವಿಧ ಬಣ್ಣದ ಗುಲಾಬಿ ಹೂಗಳಿವೆ, ಸುಗಂಧರಾಜ ಇದೆ, ಸುಗಂಧಿತವಾಗಿರ್ತಕ್ಕಂಥ ಅನೇಕ ರೀತಿಯಾದಂತಹ ಎಂದಿಗೂ ಕಾಣದೇ ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಹೂಗಳು ಇತ್ಯಾದಿಗಳಿಂದ ಕೂಡಿರ್ತಕ್ಕಂಥ ವೈಜಯಂತಿ ಮಾಲೆ ಅವನ ಹೃದಯವನ್ನು ಮುಟ್ಟಿ ಮತ್ತೆ ಪುನಃ ಬರುವಾಗ ಮತ್ತೆ ಹೃದಯವನ್ನು ಮುಟ್ಟಿ ಮೇಲೆ ಹೋಗಿದೆ. ಉನ್ನತಾಂಶ ಹೆಗಲುಗಳು ಒಳ್ಳೆ ಗಟ್ಟಿಮುಟ್ಟಾಗಿ ಎತ್ತರವಾದ ಹೆಗಲುಗಳು. ಅವನ ಮೊಳಕಾಲು ಕೂಡ ಒಳ್ಳೆ ಗಟ್ಟಿಮುಟ್ಟಾಗಿರ್ತಕ್ಕಂಥ ಮೊಳಕಾಲು, ಸ್ವಲ್ಪ ಎದ್ದು ಕಾಣಿಸ್ತಾ ಇರತಕ್ಕಂಥ ಮೊಳಕಾಲು, ಎದ್ದು ಕಾಣಿಸ್ತಕ್ಕಂಥ ಭುಜಗಳು, ಪೃಷ್ಠವು ಅಭೀತಿವರಪ್ರದ. ಅವನ ಕೈಗಳು ಹೀಗೆ ಮಾಡಿದರೆ ಅದ್ಭುತವಾಗಿರ್ತಕ್ಕಂಥ ಮಾಂಸ ಕಂಡತಕ್ಕಂಥ ಪರಿಪುಷ್ಟವಾದಂಥ ಅವನ ಭುಜಗಳು, ಅದನ್ನು ನೋಡಿದ ಕ್ಷಣಕ್ಕೇನೆ ಇನ್ನು ನಾನು ಯಾರಿಂದಲೂ ಅಂಜೋ ಕಾರಣ ಇಲ್ಲ, ಆಟಮ್ ಬಾಂಬ್ನಿಂದ ಅಂಜೋ ಕಾರಣ ಇಲ್ಲ. ಅರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಹೇಳ್ತಾರೆ, ಪಾಕಿಸ್ತಾನ್ ಅಟೆಂಬ್ ಆಗ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಇವೆಲ್ಲ ಬ್ಲಫ್ ಬಿಟ್ಬಿಡು. ಅದನ್ನು ಹೇಳಿ ಅಂದಿಸ್ತಕ್ಕಂಥ ಕಾಲ ಹೋಯಿತು. ಅಟೆಂಬ್ ಬಾಂಬ್ ಬಿಡ್ತೀನಿ ಅಂತ ಅನ್ನೋಷ್ಟರಲ್ಲಿ ಅದನ್ನು ಫ್ಯೂಸ್ ಖಲಾಸ್ ಮಾಡಿಬಿಡ್ತೇವೆ ನಾವು, ಅಷ್ಟು ವ್ಯವಸ್ಥೆ ನಮ್ಮಲ್ಲಿದೆ. ಮೋದಿನೇ ಹೇಳುವಾಗ ಇನ್ನು ಆ ಪರಮಾತ್ಮನ ಭುಜದಲ್ಲಿ ಎಷ್ಟು ಶಕ್ತಿ ಇರಬೇಕು, ಅದ್ಭುತವಾದ ಶಕ್ತಿ. ಅದನ್ನು ನೋಡಿ ನಿಶ್ಚಿಂತ ಅವನು ನಮ್ಮ ರಕ್ಷಣೆ ಮಾಡ್ತಾನೆ. ನಾ ಯಾಕೆ ಚಿಂತೆ ಮಾಡಬೇಕು? ಬಿಡು ಬಿಡು ಚಿಂತೆಯನ್ನು, ದಾಸರು ಹೇಳ್ತಾರೆ, ಚಿಂತೆಯನ್ನು ಬಿಟ್ಟು ಬಿಡು. ಚಿಂತ್ಯಾಕ ಮಾಡ್ತೀಯೋ, ಚಿನ್ಮಯನಿದ್ದಾನೆ. ಆ ಚಿನ್ಮಯ ಪರಮಾತ್ಮನ ಪರಿಪುಷ್ಟವಾದ ಭುಜಗಳು ನಮ್ಮ ಭಯವನ್ನು ದೂರ ಮಾಡುವುದಕ್ಕೋಸ್ಕರ ಸರ್ವ ಸಮರ್ಥವಾಗಿವೆ. ಉನ್ನತಾಂಶ ಆಜಾನು. ಇನ್ನು ಅವನ ಕೈ ಮೊಳಕೈ ಕೆಳಗೆ ತಿಂತ ಹೋಗಿವೆ, ಉದ್ದವಾದ ಕೈ. ಕುಂಕುಮಾಂಕೆ ಕರತಲೆ. ಅಂಗಾಲು ಹೇಗೆ ಕೆಂಪು, ಅವನ ಕೈನೂ ಕೂಡ ಅಷ್ಟೇ ಕೆಂಪದರೆ. ಪರಮಾತ್ಮನ ಯಾವಾಗಲೂ ಹೇಗೆ ಅಭಯ ಮುದ್ರೆ ಇರ್ತಾನೆ. ಆಜಾನು ಪೃಷ್ಠಬಾಹು ಅಭೀತಿ ವರಪ್ರದ. ಕುಂಕುಮಾಂಕೆ ಕರತಲೆ. ಹೇಗೆ ಅಂಗಾಲು ಕೆಂಪಗಾಗಿದೆ, ಪರಮಾತ್ಮನ ಕೈಯು ಕೆಂಪಗಾಗಿದೆ. ಪರಮಾತ್ಮನ ಇದಕ್ಕೆ ವರ ಅಂತಕೊಂಡು ಕರೀತಾರೆ, ಇದಕ್ಕೆ ಅಭಯ ಅಂತಕೊಂಡು ಕರೀತಾರೆ. ಪರಮಾತ್ಮ ಹೇಳ್ತಾನೆ, ನನ್ನ ಕೈ ಕಡೆ ನೋಡಿ. ನೋಡಿದ್ರೆ ಕೆಂಪೇನು ತೋರಿಸ್ಕೊಡ್ತಾರೆ, ಸ್ಟಾಪ್. ಇನ್ನು ನೀವು ಚಿಂತೆ ಮಾಡೋದು ಸ್ಟಾಪ್ ಮಾಡ್ರಿ, ಇನ್ನು ಅಂಜೋದು ಸ್ಟಾಪ್ ಮಾಡ್ರಿ, ದುಃಖ ಬಿಡೋದು ಸ್ಟಾಪ್ ಮಾಡ್ರಿ. ನಾ ಇದ್ದೇನಲ್ಲ,
ನಿಮಗೆ ಈ ರೀತಿಯಾಗಿ ಏನು ಬೇಡಿದ ವರ ಕೊಡ್ಲಿಕ್ಕೆ ನನ್ನ ಕೈ ತಯಾರದು. ಇದನ್ನು ಬಿಟ್ಟು ದಾಟಿ ಹೋಗೇಬೇಡ್ರಿ, ಅಲ್ಲಿಂದ ಸಿಗಂಗಿಲ್ಲ ನಿಮಗೆ, ಇಲ್ಲೇ ಎಲ್ಲ ಸಿಗ್ತದೆ. ಅಂತ್ಯಗುಣಂತನ್ನು ತೋರಿಸುವುದಕ್ಕೋಸ್ಕರವೋ ಏನು ಪರಮಾತ್ಮನ ಕೆಂಪ ಅಭಯ ವರಮುದ್ರ, ಇದು ಅಭಯ ಮುದ್ರ, ಆ ನಂತರ ಇದು ವರಮುದ್ರ. ಅಭಯ ಮುದ್ರ ಹೇಗೆ? ಎಲ್ಲ ಅಸುರರಿಗೆ, ಎಲ್ಲ ಪಾಪಗಳಿಗೆ, ಎಲ್ಲ ದುಷ್ಟ ಶಕ್ತಿಗಳಿಗೆ, ಎಲ್ಲದಕ್ಕೂ ಸ್ಟಾಪ್, ಮುಂದೆ ಗಾಡಿ ಹೋಗುವಂತಿಲ್ಲ, ನನ್ನ ಭಕ್ತನಷ್ಟ ನಾನು ಮಾಡ್ತೇನೆ ಅಂತ ತಿಳ್ಕೊಂಡಂಥ ರೆಡ್ ಸಿಗ್ನಲ್ ಅಭಯ ಮುದ್ರ. ಈ ರೆಡ್ ಸಿಗ್ನಲ್ ನಿಮ್ಮ ಬಯಕೆ ಇಲ್ಲಿ ಬರ್ತದೆ, ಪೂರ್ತಿ ಆಗ್ತದೆ, ಚಿಂತೆ ಮಾಡಿ. ವರ ಅಭಯ ಮುದ್ರಾಯುತಃ ಅಂತ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಕೈಗಳು. ಶಂಖ ಚಕ್ರ ಸುಲಕ್ಷಣ. ಆನಂತರ ಪರಮಾತ್ಮ ಎಡಗೈಯಲ್ಲಿ ಶಂಖ, ಬಲಗೈಯಲ್ಲಿ ಚಕ್ರ ಹಿಡಿದುಕೊಂಡಿದ್ದಾನೆ. ಅದ್ಭುತವಾದ ಸುಂದರವಾಗಿ ಕಾಣಿಸ್ತಾ ಇದೆ. ಎರಡಲ್ಲ 4 ಕೈ. 4 ಕೈ ಯಾಕಪ್ಪ ಪರಮಾತ್ಮ 4 ಕೈ? ಹೌದಲ್ಲ, ನಿಮ್ಗೆ 4 ಕೊಡಬೇಕಲ್ಲ. 4 ಕೊಡೋದು ಉತ್ತರ ಕರ್ನಾಟಕದಲ್ಲಿ 4 ಕೊಡುವಂತ ಅರ್ಥ. ಪರಮಾತ್ಮ 4 ನಮಗೆ ಕೊಡ್ತಾನೆ, ಕಪಾಳಿಗೆಲ್ಲ, ಕೆನ್ನೆಗೆಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಕೊಡ್ತಾನೆ ಪರಮಾತ್ಮ. ಮತ್ತೆ 4 ಕೊಡ್ತಾನೆ ಪರಮಾತ್ಮ. ಏನು 4 ಕೊಡ್ತಾನೆ ಪರಮಾತ್ಮ? ನಮ್ಮ ಪುತ್ರೈಷಣ, ವಿತ್ತೈಷಣ, ಮಕ್ಕಳಾಗಬೇಕು ಅಂತ ಇಚ್ಛೆ, ಒಳ್ಳೆ ಹೆಂಡತಿ ಸಿಗಬೇಕು ಅಂತ ಇಚ್ಛೆ, ಒಳ್ಳೆ ಸಂಪತ್ತಿ ಸಿಗಬೇಕು ಅಂತ ಇಚ್ಛೆ, ಒಳ್ಳೆ ಸುಖ ಸಿಗಬೇಕು ಅಂತಲೂ ಇಚ್ಛೆ, ಪರಮಾತ್ಮ ಅವುಗಳನ್ನು ಕೂಡ ಕೊಡ್ತಾನೆ. ಇಂಥ 4 ಬೇಕಾದಷ್ಟು ಬಹಳ ಇವೆ. ಪರಮಾತ್ಮ ಈ 4 ನಮಗೆ ಕೊಡ್ತಾನೆ. 4 ಕೈಗಳಿಂದ ಪರಮಾತ್ಮ ನಮ್ಮನ್ನು ಇಚ್ಛೆಯನ್ನು ಪೂರ್ತಿ ಮಾಡ್ತಾ ಇದ್ದಾನೆ. ಈ 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಧಾರಣ ಮಾಡಿದ್ದಾನೆ. ಕಿಂಕಿಣಿ ಕಂಕಣ ಸದ್ವಲಯಾಂಗದ ಭೂಷಣ. ಪರಮಾತ್ಮ ಏನು ಕಡಿಮೆ ರೀ, ಲಕ್ಷ್ಮೀದೇವಿನೇ ಅವನ ಹೆಂಡತಿ. ಆ ಹೆಂಡತಿ ಆಗಿರ್ತಕ್ಕಂಥ ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಅಂತಕೊಂಡಂತಂದರೆ, ಪರಮಾತ್ಮನಿಗೆ ಆಭರಣ ಹಾಕಿದ್ದು. ಪರಮಾತ್ಮನ ಕೈಯೊಳಗ ಕಡಗದ, ಆನಂತರ ಸುತ್ತಲೂ ರೌಂಡ್ ಆಗಿರ್ತಕ್ಕಂತಹ ಮತ್ತೇನು ಆಭರಣ ಹಾಕಿದ್ದಾಳೆ. ಅದಕ್ಕೆ ಗೆಜ್ಜೆಗಳವ. ಪರಮಾತ್ಮ ಈಗ ಅಭಯ ಮುದ್ರ ತೋರಿಸ್ಬೇಕು, ಟಣ 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 ಅಂತ ಶಬ್ದ ಮಾಡ್ತಿರ್ತಾವೆ. ಕಿಣ್ ಕಿಣಿ ಕಿಣ್ 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 ಅಂತಕೊಂಡಂತೆಲ್ಲ ಶಬ್ದ ಮಾಡ್ತಕ್ಕಂಥ 2 ಕೈಯಲ್ಲಿರ್ತಕ್ಕಂಥ ಕಂಕಣ ಅತ್ಯಂತ ಸುಶೋಭಿತವಾಗಿದೆ ಅಂತಕೊಂಡಂತ ಹೇಳ್ತಾ ಇದ್ದಾರೆ. ಸದ್ವಲಯಾಂಗದ ಭೂಷಣ. ಪರಮಾತ್ಮನಿಗೆ ವಂಕೆಯೂ ಇದೆ, ಆನಂತರ ಭುಜಭೂಷಣವೂ ಕೂಡ ಇದೆ. ಪರಮಾತ್ಮ ನಾಗಭೂಷಣವೂ ಇದೆ. ವೆಂಕಟೇಶ್ ದೇವ್ರ ಫೋಟೋ ನೋಡಿ, ನಾಗಭೂಷಣದ ಆಭರಣ ಹಾಕ್ಕೊಂಡಿದ್ದಾನೆ. ಹೀಗೆ ಸರ್ಪ ಅದು ಕೈಗೆ ಹಾಕ್ಕೊಂಡಿದ್ದಾನೆ. ಇಂಥ ಅನೇಕ ರೀತಿಯಾದಂಥ ಆಭರಣ ಮಾಡಿದ್ದೇನೆ. ಕಂಬುಗ್ರೀವ. ಕುತ್ತಿಗೆ ಮೊದಲು ಅಗಲವಾಗಿ ಸ್ವಲ್ಪ ಎತ್ತರವಾದ ಕುತ್ತಿಗೆ ಹಗಲು 2 ಹತ್ಕೊಂಡಿಲ್ಲ, ಎತ್ತರವಾದ ಕುತ್ತಿಗೆ. ತುಟಿಯು ಬಿಂಬ ಅಂತಿಕೊಂಡಂತೇಳಿ ಅಂತ ಹಣ್ಣು ಫಲ ಸಿಗ್ತದೆ. ಒಳ್ಳೆ ಕೆಂಪು, ಸ್ವಲ್ಪ ಕಾಚಿ ಹೆಚ್ಚಾಕಿ ಸುಣ್ಣ ಸಹಿತವಾದಂಥ ತಾಂಬೂಲ ಜಗಿದರೆ
ಹೇಗೆ ಒಳ್ಳೆ ತುಟಿ ಕೆಂಪಾಗಿ ಕಾಣಿಸ್ತದೆ, ಅಂತಹ ಕೆಂಪಾಗಿರ್ತಕ್ಕಂತಹ ತುಟಿ ಇರ್ತಕ್ಕಂಥವನು ಪರಮಾತ್ಮ. ಕುಂದ ಕುಡ್ಮಲದಂತವಾನ್, ಕುಂದ ಮೊಗ್ಗೆ ಹೀಗೆ ಸಣ್ಣ ಸಣ್ಣ ಸಣ್ಣದಿರ್ತದೆ, ಕೆಂಪಿರ್ತದೆ. ಹಲ್ಲುಗಳು ಕೂಡ ಆ ಕುಂದ ಪುಷ್ಪದ ಮೊಗ್ಗೆಗಳನ್ನು ಜೋಡಿಸಿಟ್ಟಿದ್ದಾರೆ ಎಂಬಂತೆ ಕಾಣಿಸ್ತದೆ. ಏನ್ರಿ ದೇವರಲ್ಲಿ ಕೆಂಪದನ ಅಲ್ಲಿ ತಿಕ್ಕೊಂಡಿಲ್ಲ, ನಿನ್ನೆ ತಿಂದ ತಾಂಬೂಲ ಹಾಗೆ ಕೆಂಪು ಕಾಣಿಸ್ಲಿಕ್ಕತ್ತವನು? ಹಾಗಲ್ಲ. ಕೆಂಪಾದ ತುಟಿಯ ಪ್ರತಿಬಿಂಬ ಅದರಲ್ಲಿ ಮೂಡಿದ ಅಷ್ಟು ಸ್ವಚ್ಛ ಬಿಳಿಯಾದಂಥ ಹಲ್ಲು. ಸ್ಫಟಿಕದ ಮೇಲೆ ಕನ್ನಡಿಯಂತೆ ಹೇಗೆ ಪ್ರತಿಫಲನ ಬೀಳುತ್ತದೆಯೋ ಅಂತ ಒಳ್ಳೆ ಶುಭ್ರವಾದ ಹಲ್ಲು, ಆದರೆ ತುಟಿಯ ಬಣ್ಣ ಅದರ ಮೇಲೆ ರಿಫ್ಲೆಕ್ಟ್ ಆಗಿದೆ. ಅದಕ್ಕೆ ಕುಂದ ಕುಡ್ಮಲ, ಕುಂದ ಪುಷ್ಪದ ಮೊಗ್ಗೆಯಂತೆ ಸಾಲಾಗಿ ಜೋಡಿಸಲ್ಪಟ್ಟಿರುವ ಅತ್ಯಂತ ಸುಂದರವಾದ ಶುಭ್ರವಾದ ಹಲ್ಲುಗಳಿಂದ ಯುಕ್ತನಾದವ. ಅಷ್ಟೇ ಇಲ್ಲ, ಪರಮಾತ್ಮ ಹೇಗಿದ್ದಾನೆ ಮತ್ತೆ ಅಂತಿಕೊಂಡಂತಂದ್ರೆ, ಆದರ್ಶವದೃಶ್ಯ ಸೂಕ್ಷ್ಮ ಗಂಡಯುಗ್ಮ ಸುಮಂಡಿತ. ಪರಮಾತ್ಮನ ಗಂಡಸ್ಥಲ ಭುಜದ ಬದಿಭಾಗ. ಈ ಗಂಡಸ್ಥಲ ಹೇಗಿದೆ ಅಂತ ತಿಳ್ಕೊಂಡಂತಂದ್ರೆ, ಅದು ತೆಳುವಾಗಿದೆ, ಆದರೆ ಗಟ್ಟಿಮುಟ್ಟಾಗಿರ್ತಕ್ಕಂತಹ ಗಂಡಸ್ಥಲದಿಂದ ಪರಮಾತ್ಮ ಯುಕ್ತನಾಗಿದ್ದಾನೆ. ಭುಜಗಳು ಎತ್ತರವಾಗಿರಬೇಕು, ಈ ಭಾಗ ತೆಳುವಾಗಿರಬೇಕು. ಸುನಾಸಹ, ಎಂಥ ಸುಂದರ ಮೂಗ್ರಿ. ಆ ಸಂಪಿಗೆ ಹೂವಿನ ಮೊಗ್ಗೆ ನಾಚಬೇಕು, ಚೂಪಾಗಿರ್ತಕ್ಕಂಥ ಮೂಗು, ಚಪ್ಪಟೆ ಅಲ್ಲ, ಚೀನಿ ಅಲ್ಲ ಪರಮಾತ್ಮ. ಅವನು ಒಳ್ಳೆ ಎತ್ತರವಾಗಿರ್ತಕ್ಕಂಥ ಮೂಗದಿಂದ ಯುಕ್ತನಾಗಿರ್ತಕ್ಕಂಥವನು. ಸುನಾಸಹ ಅನಿಮಿಷಃ, ರೆಪ್ಪೆನೇ ಹಾಕೋದಿಲ್ಲ. ರೆಪ್ಪೆ ಹಾಕ್ಲಿಕ್ಕೆ ಟೈಮ್ ಎಲ್ಲದ ರೀ? 24 ತಾಸು ಅನಂತ ಜೀವರಾಶಿಗಳನ್ನ ಸಂರಕ್ಷಣೆ ಮಾಡಬೇಕು. ಕಣ್ಣು ಮುಚ್ಚಿದ್ರೆ ಆಯ್ತು, ಅಷ್ಟೆಲ್ಲ ಕಲಾಸ್. ಅದಕ್ಕೆ ರೆಪ್ಪೆನೇ ಹಾಕೋದಿಲ್ಲ ಪರಮಾತ್ಮ. ಸುರಾಸಃ ಅನಿಮಿಷ ಭ್ರೂಹು ಸುಭ್ರೂಹು, ಪರಮಾತ್ಮನ ಕಣ್ಣು ಅರ್ಧ ನಿಮೀಲಿತ ನೋತ್ರ, ನಮ್ಮ ಕಡೆಗೆ ನೋಡ್ತಾ ಇದ್ದಾನೆ. ಕರುಣಾ ಪ್ರವಾಹ ಹರಿತಾ ಇದೆ. ಭಕ್ತರೆಲ್ಲ ಅದರಲ್ಲಿ ಮಿಂದು ಪರಮಾತ್ಮನ ಕರುಣೆಗೆ ಪಾತ್ರರಾಗ್ತಾರೆ. ಸತತವಾಗಿ ಕರುಣೆ ಪ್ರವಾಹ ಹರಿತಾ ಇದೆ. ಸ್ವಲ್ಪ ಮಳೆಗಾಲದಲ್ಲಿ ಪಾಪ ವಿನಾಶನಂ ನದಿಗೆ ಹೋಗಿ ಮೇಲಿಂದ ದಬ 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 ನೀರು ಬೀಳ್ತಾ ಇರ್ತದೆ. ಪರಮಾತ್ಮನ ಕರುಣೆಯು ಕೂಡ ಅದೇ ರೀತಿಯಾಗಿ ನಮ್ಮ ಮೇಲೆ ಬೀಳ್ತಾ ಇರ್ತದೆ. ಶರತ್ ಪೂರ್ಣೇಂದು ವದನಃ, ಶರತ್ಕಾಲದ ಪೂರ್ಣ ಚಂದ್ರನಂತೆ ಸುಂದರವಾದ ಮುಖ. ಯಾಕೆ ಶರತ್ಕಾಲದಲ್ಲಿ ಮೋಡ ಗೀಡ ಮಧ್ಯದಲ್ಲಿ ಬರೋದಿಲ್ಲ. ಮೋಡರಹಿತವಾದ ಆಕಾಶದಲ್ಲಿ ಪೂರ್ಣ ಚಂದ್ರ ಹೇಗೆ ಸುಶೋಭಿತನಾಗಬೇಕು, ಆ ರೀತಿಯಾಗಿ ಪರಮಾತ್ಮನ ಆ ಮುಖ ಅಷ್ಟು ಸುಂದರವಾಗಿದೆ. ಶರತ್ ಪೂರ್ಣೇಂದು ವದನಃ ನತ ನೀಲ ಸುಕುಂತಲಃ, ಪರಮಾತ್ಮ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೇರ್ ಡೈ ಉಪಯೋಗಿಸಿಲ್ಲ. ಕರುಣಾ ಪೂರ್ಣಲೋಚನಃ ಶರತ್ ಪೂರ್ಣೇಂದು ವದನಃ ನತನೀಲ ಸುಕುಂತಲಃ. ಪರಮಾತ್ಮ ಯಾವ ಹೇರ್ ಡೈ ಉಪಯೋಗಿಸದೇ ಇರುವ ಸ್ವಾಭಾವಿಕ ಬ್ಲ್ಯಾಕ್ ಏನಿರ್ತಾನೆ ನೋಡ್ರಿ,
ಈ ಡೈ ಮಾಡಿದ ಬ್ಲ್ಯಾಕ್ ಅಲ್ಲ, ಅಸಹ್ಯ ಕಾಣುತ್ತೆ. ಸ್ವಾಭಾವಿಕವಾದ ಬ್ಲ್ಯಾಕ್ನಲ್ಲಿ ಒಂದು ಥರದ ನೀಲಿ ಛಾಯೆ ಇರ್ತದೆ, ಬ್ಲೂಯಿಶ್ ಬ್ಲ್ಯಾಕ್. ಅಂಥ ಗುಂಗುರು ಕೂದಲುಗಳಿಂದ ನಮ್ಮ ಪರಮಾತ್ಮ ಯುಕ್ತನಾಗಿದ್ದಾನೆ ಶ್ರೀನಿವಾಸ. ಭಾಳ ವಿಸ್ತಾರ ಮಾಡ್ತಾ ಇಲ್ಲ, ಒಂದೊಂದು ಶಬ್ದಕ್ಕೊಂದೇ ಅರ್ಥ ಹೇಳ್ತಾ ಇದ್ದಾನೆ. ಅತುಲ್ಯ ತಿಲಕೋಪೇತಃ, ಒಳ್ಳೆ ಕಸ್ತೂರಿ ತಿಲಕ ಹಚ್ಕೊಂಡಿದ್ದಾನೆ. ನನ್ನ ಸಮಾನ ಯಾರೂ ಇಲ್ಲ, ಎತ್ತರವಾದ ಅಗಲವಾದ ಹಣೆ, ಅದರಲ್ಲಿರ್ತಕ್ಕಂಥ ತಿಲಕ ತೋರಿಸಿಕೊಡ್ತಾ ಇದೆ, ನನ್ನಷ್ಟು ಉನ್ನತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂತಕೊಂಡಂತ. ಅದಕ್ಕೆ ಅತುಲ್ಯ ತಿಲಕ ಅಂತಕೊಂಡ. ಅಂತ ತಿಲಕೇ ಜಗತ್ತಿನಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯವಿಲ್ಲ. ತಿರುಪತಿ ತಿಮ್ಮಪ್ಪನ ಮೂರ್ನಾಮ ನೋಡಿದ್ದೀರಲ್ಲ, ಬೆಳ್ಳಗೆ ಮಧ್ಯದಲ್ಲಿ ಕಸ್ತೂರಿ ತಿಲಕ. ಆ ಬೆಳ್ಳಗೆ ಕಾಣಿಸ್ತಲ್ಲ ಪಚಕರ್ಪುರದು. ಆ ಪಚಕರ್ಪುರ ಸುಮ್ಮನೆ ಹಿಂಗೆ ಅಂಟಿಸ್ತಾರಂಗಿಲ್ಲ, ಸಣ್ಣ ಭಾಳ ಸ್ಮೂತ್ ಪುಡಿ ಮಾಡ್ತಾರೆ. ಸ್ಮೂತ್ ಮಾಡಿ ಹೀಗೆ ಒತ್ತಾ ಹೋದರೆ ಗಟ್ಟಿಯಾಗಿ ಕೂತ್ಕೊಳ್ತಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ತಿಲಕದಿಂದ ಪರಮಾತ್ಮ ಯುಕ್ತನಾಗಿದ್ದಾನೆ. ಕಿವಿಯಲ್ಲಿಯೂ ಮಕರಾಕೃತಿಯ ರತ್ನ ಖಚಿತವಾದ ರತ್ನ ಕುಂಡಲ ಮಂಡಿತ, ಅವನ ಕುಂಡಲಿ ಎದ್ದು ಕಾಣಿಸ್ತಾ ಇದೆ. ತಲೆ ಮೇಲೆ ಹಾಕೊಂಡಿರ್ತಕ್ಕಂಥದ್ದು ಸ್ಫುರತ್ ರತ್ನ ಕಿರೀಟಿ ಚ, ಒಂದೇ ಸವನ ಪ್ರಕಾಶ ಬೀರ್ತಕ್ಕಂತಹ ಅದ್ಭುತ ವಜ್ರಗಳಿಂದ, ಅದ್ಭುತವಾಗಿರ್ತಕ್ಕಂತಹ ಮಣಿಗಳಿಂದ ಯುಕ್ತವಾಗಿರ್ತಕ್ಕಂಥ ಅವನ ತಲೆ. ಆ ಕಿರೀಟ ಹೇಗಿರ್ತದೆ ನೋಡಬೇಕಾಗಿದ್ದರೆ, ಉಡುಪಿಗೆ ಹೋದಾಗ ವಜ್ರ ಕಿರೀಟದ ಸೇವೆ ಮಾಡಿಸ್ತೀವಿ. ಅದನ್ನು ಹಾಕಿದ್ರೆ ಥಳ 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 ಹೊಳಿತಾ ಇರ್ತದೆ. ಭೌತಿಕವಾದದ್ದು ಹೇಗಿದೆ ಅಂತಂದಮೇಲೆ ಪರಮಾತ್ಮನ ಆ ಕಿರೀಟ ಹೇಗಿರಬಾರ್ದು? ಇಂತಹ ಸರ್ವಲಕ್ಷಣ ಸಂಯುಗ, ಎಲ್ಲ ಲಕ್ಷಣಗಳಿಂದ ಯುಕ್ತನಾಗಿ ಸಲ್ಲಕ್ಷಣಗಳಿಂದ ಯುಕ್ತನಾಗಿದ್ದಾನೆ ಪರಮಾತ್ಮ. ಜಗದ್ವಿಲಕ್ಷಣ ಶ್ರೀಮಾನ್, ಆಗ ಶ್ರೀನಿವಾಸ್ ಕೇಳ್ತಾನೆ, ಇಷ್ಟೆಲ್ಲ ಸುಂದರ ವರ್ಣನೆ ಹೇಗೆ ಮಾಡಿದೆಯೋ? ಈಗ ಆಗ ಬಂದು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ ಅಷ್ಟೇ. ಪರಮಾತ್ಮ ತಮಾಷೆ ಮಾಡ್ತೀಯ? ನೀನೇ ನನ್ನ ಬಿಂಬಮೂರ್ತಿಯೋ? ನನ್ನ ಬಿಂಬಮೂರ್ತಿ ರೀತಿಯಾಗಿದ್ದೀರಿ, ಆದ್ದರಿಂದಾಗಿ ನಾನು ಹಸನ್ಮುಖಿಯಾಗಿದ್ದೇನೆ. ಸಕಲ ಚಿಂತಾದಿಂದ ದೂರನಾಗಿದ್ದೇನೆ, ಸಮಸ್ಯೆಗಳಿಂದ ದೂರನಾಗಿದ್ದೇನೆ. ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಪೂರ್ತಿ ವಿಶ್ವಾಸನ ಇಟ್ಟುಕೊಂಡಿದ್ದೇನೆ. ದಿನಕ್ಕೆ ಒಂದು ಸಲ ಆದರೂ ಪರಮಾತ್ಮನಿಗೆ ಸುಂದರವಾದ ಅಂತರ್ಕಣ್ಣಿನಿಂದ, ಅಂತರ್ದೃಷ್ಟಿಯಿಂದ ನಮ್ಮ ಬಿಂಬಮೂರ್ತಿಯನ್ನು ಚಿಂತನೆ ಮಾಡಬೇಕು. ಎಷ್ಟು ಸುಲಭವಾಗಿ ಅದ್ಭುತವಾದ ರೀತಿಯಲ್ಲಿ ಬಿಂಬಮೂರ್ತಿಯ ವರ್ಣನೆ ಇದೆ. ಆ ಪರಮಾತ್ಮನ ಬಿಂಬಮೂರ್ತಿಯಿಂದ ಚಂದ್ರನಂತೆ ತಂಪಾದ ಗಾಳಿ ಬರ್ತಾ ಇದೆ. ಇಂತಹ ಒರಿಜಿನಲ್ ಆಭರಣ ಹಾರಗಳಿಂದ ಯುಕ್ತನಾಗಿದ್ದಾನೆ ಎಂಬ ಬಿಂಬಮೂರ್ತಿಯಾದ ಶ್ರೀಹರಿ. ಅದರಂತೆ ಈ ಶ್ರೀನಿವಾಸನು ಕೂಡ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಅಲ್ಲಿರ್ತಕ್ಕಂಥ ಅತಿ ಮುಖ್ಯ ವ್ಯಕ್ತಿಗಳು ಆ ಪರಮಾತ್ಮನಿಗೆ ಗಂಧವನ್ನು ಸಮರ್ಪಣೆ ಮಾಡಿದ್ದಾರೆ. ಸೂರ್ಯಕೋಟಿ ಪ್ರತೀಕಾಶ ಚಂದ್ರ ಕೋಟಿ ಸುಶೀತಲ, ಕೋಟಿ ಚಂದ್ರಕ್ಕಿಂತಲೂ ತಂಪಾದ ದೃಷ್ಟಿಕೋನ ಇದೆ ಅವನು. ಪರಮಾತ್ಮ ಮತ್ತೆ ಹೇಗಿದ್ದಾನೆ? ಇಂಥ ಪರಮಾತ್ಮ ದೇವಶರ್ಮನ ಮೇಲೆ ಹೇಗೆ ಕರುಣೆ ಮಾಡ್ತಾನೆ ಅನ್ನೋ ವಿಚಾರವನ್ನು
ನಾಳಿನ ದಿವಸ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಂತಹ ಅಕ್ಷರೋ ಜರ ಸರ್ವದೇವಾಮೃತಃ ಕ್ಷಿಗಂ ಯಶ್ಚ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.